ಟಿಚ್ ನಾಟ್ ಅಂಕ್ ಮಾಂಕ್ನವರು ಈ ಭಯವನ್ನು ಹೇಗೆ ನಾವು ಪರಿವರ್ತನೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಂದೇಶ ನೀಡಿರೋದ್ ಪ್ರಕಾರ ಧ್ಯಾನ ಮಾಡಿದೀವಿ. ಅದ್ರ ಬಗ್ಗೆ ಕೂಡ ಕೆಲವು ಅಂಶಗಳನ್ನು ತಿಳ್ಕೊಳ್ಳೋಣ. ಹಾಗೆ ಮುಖ್ಯವಾಗಿ ಜ್ಞಾನ ಅನ್ನೋದು ಎಷ್ಟೋ ಜನಕ್ಕೆ ಇರೋದಿಲ್ಲ. ಅಂದ್ರೆ ಪ್ರಾಪಂಚಿಕ ಜ್ಞಾನದಲ್ಲಿ ಇರ್ತಾರೆ, ಭಯ ಅನ್ನೋದೇ ಇರುತ್ತೆ, ದುಃಖದಲ್ಲೇ ಇರ್ತಾರೆ, ಬಾಧೆಯಲ್ಲೇ ಇರ್ತಾರೆ. ಜೀವನ ಎಲ್ಲವೂ ಕೂಡ ಭಾರವಾಗಿ ನಡೀತಾ ಇರುತ್ತೆ, ಭಾರವಾಗಿ ಮಾಡ್ಕೊಂತಾನೂ ಇರ್ತಾರೆ. ಅದನ್ನ ಪದೇ ಪದೇ ನೆನಪು ಮಾಡ್ಕೊಂಡು ಆ ಭಯವನ್ನು ಒಳಗಡೆ ಜಾಸ್ತಿ ಮಾಡ್ಕೊಂತ ಹೋಗ್ತಾರೆ. ಅದೇ ಹೇಳ್ತೀವಲ್ಲ, ಒಂದು ಚಿಕ್ಕ ಮಕ್ಕಳಿರುವಾಗ ಭಯ ಹುಟ್ಟಿಸ್ತಾ ಇರ್ತೀವಿ. ತುಂಬಾ ಜನ ಹಾಗೆ ಮಾಡ್ತಾರೆ. ಊಟ ಮಾಡಿಲ್ಲ ಅಂದ್ರೆ ಕತ್ತಲ್ ಕೋಣೆಗೆ ಹಾಕ್ಬಿಡ್ತೀನಿ ಅಂತ ಎದುರಿಸ್ಬಿಡ್ತಾರೆ. ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಟೀಚರ್ಗೆ ಹೇಳ್ಬಿಡ್ತೀನಿ ಹೊಡಿಯಕ್ಕೆ, ನಿನ್ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ಕೋಬೇಡ. ಈ ತರವೆಲ್ಲ ಕೆಲವು ಸಮಯದಲ್ಲಿ ಪೇರೆಂಟ್ಸೇ ಆಗ್ಲಿ ಯಾರೇ ಆಗ್ಲಿ ಹೇಳಿರ್ತಾರೆ. ಸ್ಕೂಲಲ್ಲಿ ಕೂಡ ಹೀಯಾಳಿಸ್ತಾ ಇರ್ತಾರೆ. ಆವಾಗ ಶೇಮ್ ಅಂದಿರ್ತಾರೆ. ಇವೆಲ್ಲವೂ ಕೂಡ ಆ ದುಃಖ ಬಾಧೆ ಆಗಿ ಆ ಭಯ ಎತ್ಕೊಂಡಿರುತ್ತೆ. ಆ ಭಯ ಅನ್ನೋದು ಒಳಗಡೆ ಬ್ಲಾಕ್ ಆಗಿ ನಿಂತಿರುತ್ತೆ. ಈಗ ಏನಾಗುತ್ತೆ, ಈ ಧ್ಯಾನದಲ್ಲಿ ಬಂದಾಗ ಅವು ಇನ್ನೂ ಹೊರಗೆ ಬರ್ತವೆ, ಜಾಸ್ತಿ ಆಗುತ್ತೆ. ಇದೇನಪ್ಪ, ಧ್ಯಾನಕ್ಕೆ ಬಂದ ಮೇಲೆ ಹೀಗೆ ಹೊರಗಡೆ ಬರ್ತಾ ಇದೆಯಲ್ಲ, ಧ್ಯಾನ ಮಾಡೋದು ಹೇಗೆ, ಧ್ಯಾನಕ್ಕೆ ಬಂದಿದ್ದೇ ತಪ್ಪಾಯ್ತಾ, ನಾನು ಅವ್ರ ಮಾತು ಕೇಳಿದ್ದು ತಪ್ಪಾಯ್ತಾ ಅಂತ ಮನಸ್ಸಿಗೆ ಅನ್ಸುತ್ತೆ. ಆದ್ರೂ ಕೂಡ ಅದೇನಾಗುತ್ತೆ, ಒಳಗಡೆ ಮಣ್ಣು ಹಾಕಿ ಗಲೀಜೆಲ್ಲ ಇದೆ, ನೀರ್ ಹಾಕಿದೀವಿ, ಅವಾಗ ಏನಾಗುತ್ತೆ, ತಿಳಿಯಾಗಿ ಆಗೋವರೆಗೂ ಕೂಡ ಮೇಲ್ಗಡೆ ಆ ಕಸ ಎಲ್ಲವೂ ಕೂಡ ಹೊರಗೆ ತೇಲಿ ಬರ್ತಾ ಇರುತ್ತೆ. ಅದೇ ರೀತಿ ನಮ್ಮ ಒಳಗಡೆ ಇರೋದು, ಮನಸ್ಸಿನಲ್ಲಿ ಇರೋದೆಲ್ಲವೂ ಕೂಡ ಹೊರಗಡೆ ತೇಲಾಡ್ಕೊಂಡು ಬರ್ತಾ ಇರುತ್ತೆ. ಅದನ್ನ ನಾವು ಗಮನಿಸ್ತಾ ಇದ್ದೀವಿ ಅಂದಾಗ ಆ ಭಯ ಅನ್ನೋದು ಯಾಕೆ ಹೀಗಾಗ್ತಾ ಅನ್ನೋದು ನಮ್ಗೆ ಅರಿವಾಗ್ತದೆ. ಏನಪ್ಪಾ ಹಿಂಗಾಗ್ತಾ ಇದೆ ಅಂತ. ಈ ಧ್ಯಾನದ ಪೂರ್ತಿ ವಿಷಯ ಗೊತ್ತಿರಲ್ವಲ್ಲ, ಆಗ ಭಯ ಅನ್ಸುತ್ತೆ. ಅದರಿಂದ ಆ ಜ್ಞಾನವನ್ನು ನಾವು ಪಡ್ಕೊಂಡಾಗ, ಯಾವಾಗ ಭಯ ಅನ್ನೋದು ಇದೆ ಅನ್ನೋದು ನಾವು ಗುರುತಿಸಿದಾಗ ಜೀವನದಲ್ಲಿ ನಾವು ಸಂಪೂರ್ಣವಾಗಿ ಆನಂದಮಯವಾಗಿ ಜೀವನ ಮಾಡೋದಕ್ಕೆ ಆಗುತ್ತೆ. ಇಲ್ಲ ಅಂದ್ರೆ ಅದೇ ರೀತಿ ಗೊಂದಲದಲ್ಲೇ, ಭಯದಲ್ಲೇ, ದುಃಖದಲ್ಲೇ ಜೀವನ, ಆನಂದವಾಗಿರೋ ಜೀವನನೂ ಕೂಡ ನಾವೇ ನಮ್ಮ ಕೈಲಾರ ಹಾಳು ಮಾಡ್ಕೊಂತೀವಿ. ಅದಕ್ಕೆ ಇದನ್ನ ಪರಿವರ್ತನೆ ಮಾಡ್ಕೋಬಹುದು, ಅದ್ಭುತವಾಗಿ ಮಾಡ್ಕೋಬಹುದು, ಸಂಪೂರ್ಣವಾಗಿ ನಾವು ಅದರಿಂದ ಗೊಂದಲದಿಂದ ಹೊರಗೆ ಬರ್ಬೋದು ಅಂತ ಹೇಳಿ ಟಿಚ್ ನಾಟ್ ಹಾಂಕ್ ಮಾಂಕ್ನವರು ಅದ್ಭುತವಾಗಿ ಈ ಭಯ ಅನ್ನೋದ್ರ ಬಗ್ಗೆ ಒಂದು ಪುಸ್ತಕವನ್ನು ಬರ್ತಿದ್ದಾರೆ. ಅದರಲ್ಲಿ ಮುಖ್ಯ ಸಾರಾಂಶವನ್ನು ಈಗ ತಿಳ್ಕೊಳ್ಳೋಣ. ಅವ್ರು ಏನ್ ಬರೆದ್ರು ಕೂಡ ಜನಗಳಿಗೆ ಬೇಗ ಅರ್ಥ ಆಗೋ ರೀತಿಯಲ್ಲಿ ಸುಲಭವಾಗಿ, ಸರಳವಾಗಿ ಬರ್ದಿದ್ದಾರೆ. ಆ ಸಾಧನೆ ಕೂಡ ಹಾಗೆ ಮಾಡೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಅದೇ ರೀತಿ ಅವೆಲ್ಲವೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತದೆ. ಆಗ ನಾವು ನಮ್ಮ ಕೆಲಸಗಳು ಕೂಡ ಅದ್ಭುತವಾಗಿ ಮಾಡ್ಕೋಬಹುದು. ಅಂದ್ರೆ ಇಲ್ಲಿ ಭಯ ಅನ್ನೋದು ಒಂದು ತುಫಾನ್ ಇದ್ದ ಹಾಗೆ. ಮಳೆ ಜೋರಾಗಿ ಬಂದಾಗ, ಅಲ್ಲಿಗಲ್ಲೋ ಬಂದಾಗ ಆ ಜಲ್ಲಿಗಳು ನೋಡಿದಾಗ ಭಯ ಎತ್ಕೊಂತದೆ. ಇದೇನಪ್ಪ ಹೀಗ್ ಬೀಳ್ತಾ ಇದೆ ಮಳೆ, ಏನಾಗುತ್ತೋ ಏನೋ, ನಮ್ಮ ಒಳಗಡೆ ನೀರ್ ಬಂದು ಬಿಡುತ್ತೇನೋ, ಏನಾಗುತ್ತೋ ಪರಿಸ್ಥಿತಿ, ಹೀಗೆಲ್ಲ ಅನ್ಕೊಂತೀವಿ. ಅದೇ ರೀತಿ ಆ ಭಯ ಅನ್ನೋದು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಮಳೆ ಬಂದಂಗೆ ಬರುತ್ತೆ, ಹೋಗುತ್ತೆ. ಅದಕ್ಕೆ ಜ್ಞಾನ ಅನ್ನೋದು ಅವಶ್ಯಕತೆ ಇದೆ. ಇದನ್ನ ಭಯವನ್ನ ದಾಟಬೇಕು ಅಂದ್ರೆ ಜ್ಞಾನ ಅನ್ನೋದೇ ಮುಖ್ಯ ಕಾರಣ. ಅದನ್ನ ನಮ್ಗೆ ತಿಳಿಸಿದ್ದಾರೆ. ಏನು ಅಂದ್ರೆ, ಒಂದನೇ ಸೂತ್ರ ಏನಪ್ಪಾ ಅಂದ್ರೆ, ಪ್ರಸ್ತುತ ಕ್ಷಣಗಳಲ್ಲಿ ಸ್ಥಿರವಾಗಿ ಇರೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅಂದ್ರೆ ಪ್ರಸ್ತುತ ಕ್ಷಣಗಳಲ್ಲೂ ಅಂದ್ರೆ, ಈಗ ನಾವು ಸಾಧನೆ ಮಾಡಿದೀವಲ್ಲ, ಅರ್ಧ ಗಂಟೆ ಸಾಧನೆ ಮಾಡಿದೀವಿ, ನಮ್ಮ ಮನಸ್ಸನ್ನು ಸ್ವಲ್ಪ ಸ್ಥಿರವಾಗಿ ನಿಲ್ಲಿಸ್ಕೊಂಡಿದೀವಿ, ಅದರನ್ನೇ ಪ್ರಸ್ತುತ ಕ್ಷಣಗಳಲ್ಲಿದ್ದು ಸಾಧನೆ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಮಾಡಿದಾಗ ಏನಾಗುತ್ತೆ, ನಮಗೆ ಒಂದು ಸ್ಟ್ರಾಂಗ್ ಆಗಿ, ಗಟ್ಟಿಯಾಗಿ ಅಡೆಪಾಯಿ ಅನ್ನೋದು ನಿಲ್ಲುತ್ತೆ. ಆಗ ಭಯ ಬಂದಾಗ ಅದರನ್ನು ಹೇಗೆ ಪರಿವರ್ತನೆ ಮಾಡ್ಕೋಬಹುದು ಅನ್ನೋದು ನಾವು ಕಲ್ತ್ಕೊಂಡಿದೀವಲ್ಲ, ಆಗ ಈ ಸಾಧನೆ ಉಪಯೋಗಕ್ಕೆ ಬರುತ್ತೆ. ಅವಶ್ಯಕತೆ ಇದೆ ಈ ಸಾಧನೆ. ಅದರಿಂದ ತೂಫಾನ್ ಬಂದಾಗ ನಾವು ಸಾಧನೆ ಮಾಡೋಣ, ಈಗೇನೋ ನಾವು ಚೆನ್ನಾಗಿದ್ದೀವಲ್ಲ, ಏನು ಅದ್ಭುತವಾಗಿದೆ ನನ್ನ ಜೀವನ, ಯಾವ ಗೊಂದಲ ಇಲ್ಲ, ತೊಂದರೆ ಇಲ್ಲ, ಮನೆ ಇದೆ, ಕಾರ್ ಇದೆ, ಕುಟುಂಬ ಇದೆ, ಸಂಸಾರ ನಡೀತಾ ಇದೆ, ಬೇಕಾದಷ್ಟು ಹಣ ಇದೆ, ಬಂಧು ಬಾಂಧವ್ಯಗಳು ಇದ್ದಾರೆ, ಮತ್ತೆ ನನ್ಗೆ ಯಾಕೆ ಈ ಸಾಧನೆ ಅಂತ ಅನ್ಕೊಂತಾರೆ. ಆದ್ರೆ ತುಫಾನ್ ಏನಾದ್ರೂ ಬಂದಾಗ ಆಗ ಸಾಧನೆ ಮಾಡೋದಕ್ಕೆ
ಹೇಳ್ಕೊಡೋರು ಇರಬೇಕು, ನಮ್ಗೆ ತಿಳಿಸ್ಕೊಡೋರು ಇರಬೇಕು, ಸಮಾಧಾನವಾಗಿ ನಾವು ಕುಂತ್ಕೊಂಡು ಧ್ಯಾನ ಮಾಡೋ ಸ್ಥಿತಿಯಲ್ಲಿ ಕೂಡ ಇರಬೇಕು. ಅದರಿಂದನೇ ಮುಂಜಾಗ್ರತೆಯಲ್ಲೇ ಈ ಸಾಧನೆಯನ್ನು ಮಾಡಿಕೊಂಡಾಗ ನಮ್ಮ ಅಡಿಪಾಯ, ಆ ಫೌಂಡೇಶನ್ ಅನ್ನೋದು ಗಟ್ಟಿಯಾಗಿದ್ದಾಗ ನಾವು ಏನೇ ತೊಂದರೆ ಬಂದರೂ ಕೂಡ ನಾವು ಅಲಗಾಡೋದೇ ಇಲ್ಲ. ಯಾಕೆಂದ್ರೆ ಸಣ್ಣ ಗಿಡ ಇದ್ದಾಗ ಗಿಡಕ್ಕೆ ಸುತ್ತಲೂ ಕೂಡ ಒಂದು ಕೋಲುಗಳು ಕಟ್ಟಿ ಒಂದು ನೆಟ್ ಹಾಕಿ ಏನೋ ಒಂದು ಭದ್ರವಾಗಿ ಇಟ್ಬಿಟ್ಟು ಅದು ಕೆಳಗಡೆ ಬೀಳ್ದೆ ಇರೋ ಹಂಗೆ ಸಪೋರ್ಟ್ ಮಾಡ್ತೀವಲ್ಲ, ಆ ರೀತಿ ಮೊದಲೂನೇ ನಾವು ಈ ಸಪೋರ್ಟ್ ಅನ್ನೋದು ತಿಳ್ಕೊಂಡು ಇಟ್ಕೊಂಡಿದ್ರೆ ಆ ಸಾಮಗ್ರಿಗಳನ್ನ, ಆಗ ಕೆಲ್ಸಕ್ಕೆ ಬರುತ್ತೆ. ಅದು ಬಲವಾಗಿರುತ್ತೆ, ಆ ಗಿಡ ಅನ್ನೋದು ಸ್ಥಿರವಾಗಿರುತ್ತೆ. ಅದು ಯಾವಾಗ ನಾವು ಆ ಬಲವಾಗಿ ಇದ್ದಾಗ, ಸ್ಥಿರವಾಗಿದ್ದಾಗ ಆ ಬೀಳೋ ಅವಶ್ಯಕತೆ ಇಲ್ಲ. ಅದರಿಂದ ನಾವೇನ್ ಮಾಡ್ಬೇಕು, ಪ್ರತಿನಿತ್ಯ ಕೂಡ ಈ ಸಾಧನೆಯನ್ನು ಮಾಡ್ತಾನೆ ಇರಬೇಕು. ಆವಾಗ ಏನಾಗುತ್ತೆ, ಈ ಗಿಡಕ್ಕೆ ಬಲ ಅನ್ನೋದು ಯಾವ ರೀತಿ ಇರುತ್ತೋ ಅದಕ್ಕೆ ನಮ್ಮ ಮೂಲಾಧಾರ ಚಕ್ರದಲ್ಲಿ ಆ ಬಲ ಅನ್ನೋದು ಗಟ್ಟಿಯಾಗಿ ನಿಲ್ಲುತ್ತೆ. ಅದಕ್ಕೆ ಫಸ್ಟ್ ಹೇಳೋದು, ಮೂಲ ಇರಬೇಕು ಚಂದಾಗಿ. ಮೂಲ ಚೆನ್ನಾಗಿದ್ದಾಗ ಎಲ್ಲವೂ ಕೂಡ ಗಟ್ಟಿಯಾಗಿರುತ್ತೆ, ಚಂದಾಗಿರುತ್ತೆ ಅಂತ ಕೂಡ ನಾವು ಹೇಳ್ಕೊಂತ ಇರ್ತೀವಿ. ಆವಾಗ ನಮ್ಮ ಜೀವನದಲ್ಲಿ ಎಂತ ತುಫಾನು ಬಂದ್ರೂ ಕೂಡ ನಾವು ಗಟ್ಟಿಯಾಗಿ ಸ್ಥಿರವಾಗಿ ನಿಲ್ತೀವಿ. ಹೇಳ್ತಿರ್ತಾರೆ, ಏನ್ ಮೇಡಮ್ ನಿಮ್ ಮಗಳನ್ನ ಅಷ್ಟು ದೂರ ಅಮೆರಿಕಾ ಕಳ್ಸಿದಿರಾ, ನಿಮ್ಗೆ ನೋಡ್ಬೇಕು ಅನ್ಸಲ್ವಾ, ನಿಮ್ಗೆ ಅಳು ಬರಲ್ವಾ, ಮಾತಾಡ್ಬೇಕು ಅನ್ಸಲ್ವಾ ಅಂತ ನನ್ನನ್ನು ಕೇಳ್ತಾನೆ ಇರ್ತಾರೆ. ಅವರು ಚಂದಾಗಿರೋವಾಗ ನಾನ್ಯಾಕೆ ಅಳ್ಬೇಕು? ಆರಾಮವಾಗಿದ್ದಾರೆ, ಸುಖವಾಗಿದ್ದಾರೆ, ಫೋನಲ್ಲಿ ಮಾತಾಡ್ತಾರೆ, ಹೀಗೆಲ್ಲ ಅನುಕೂಲಗಳು ನಮ್ಗಿದೆ. ಮೊಬೈಲಲ್ಲಿ ನೋಡ್ಕೊಂತೀವಿ, ಲ್ಯಾಪ್ಟಾಪ್ ಅಲ್ಲಿ ನೋಡ್ತೀವಿ, ಮಾತಾಡ್ತೀವಿ, ಯಾಕೆ ನಾವು ಭಯ ಪಡಬೇಕು? ಅವ್ರು ಅಲ್ಲಿದ್ದಾರೆ, ನಾವ್ ಇಲ್ಲಿದ್ದೀವಿ, ಸುಖವಾಗಿದ್ದೀವಿ. ಅಷ್ಟು ಸ್ಥಿರವಾಗಿ ಇರೋದಕ್ಕೆ ಕಾರಣ ಏನು ಅಂದ್ರೆ, ನನಗೂ ಕೂಡ ಈ ಧ್ಯಾನನೇ. ಅವ್ರ ಮದುವೆ ಆದ ತಕ್ಷಣನೇ ನಾನು ಈ ಧ್ಯಾನ ಸ್ಥಿತಿಗೆ ಬಂದಿರೋದಕ್ಕೆ ನಾನು ಗಟ್ಟಿಯಾಗಿ ನಾನು ಕೂಡ ಸ್ಥಿರವಾಗಿ ನಿಂತಿದ್ದೀನಿ. ಇಲ್ಲ ಅಂದ್ರೆ ಬೇರೆ ಹೊರ್ತದ, ಅಯ್ಯೋ ನಮ್ಮ ಮಗಳು ಅಷ್ಟು ದೂರ ಇದ್ದಾಳೆ ಅಂತ ನಾನು ಅಳತಿದ್ನೋ ಏನೋ ಗೊತ್ತಿಲ್ಲ, ಹಾಗಿರೋ ಪರಿಸ್ಥಿತಿಗಳು. ಅದರಿಂದ ನಾವು ಸ್ಥಿರವಾಗಿರ್ಬೇಕು ಅಂದಾಗ ಈ ಸಾಧನೆಯನ್ನು ನಾವು ಪ್ರತಿದಿನವೂ ಕೂಡ ಸಮಯ ಸಿಕ್ಕದಾಗೆಲ್ಲವೂ ಕೂಡ ಕಣ್ಣು ಮುಚ್ಚಿ ಮಾಡೋದನ್ನ ಕಲಿಬೇಕು. ಕೇವಲ ಕುಂತ್ಕೊಂಡು ಆಗ ನಾವು ಧ್ಯಾನ ಮಾಡೋದೇನೆ ಅಲ್ಲ, ನಾವು ನಡೀತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಅಡಿಗೆ ಮಾಡ್ತಾ ಇದ್ದೀವಿ, ಡ್ರಾಯಿಂಗ್ ಮಾಡ್ತಾ ಇದ್ದೀವಿ, ಬೇರೆ ಏನೇ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಆವಾಗ ಅದು ಕಣ್ಣು ಮುಚ್ಕೊಂಡು ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ಆ ಸಮಯದಲ್ಲಿ ಕೂಡ ಅರಿವಿನಿಂದ ಆ ಕೆಲಸದ ಮೇಲೆ ಗಮನ ಇಟ್ಟಬೇಕು. ಆಗ ನಾವು ಪ್ರಸ್ತುತ ಕ್ಷಣಗಳಲ್ಲಿದ್ದು ಮಾಡ್ತಾ ಇದ್ದ ಹಾಗೆ. ಅದಕ್ಕೆ ನಡೆಯುವಾಗ ಏನೇನೋ ಆಲೋಚನೆಗಳು ಮಾಡ್ತಾ ಇವೆ, ಅಡಿಗೆ ಮಾಡುವಾಗ ಆಲೋಚನೆಗಳು ಮಾಡ್ತೀವಿ, ಅದ್ರ ಮೇಲೆ ಧ್ಯಾಸ ಅನ್ನೋದು ಇಲ್ಲ ಅಂದ್ರೆ ಆಗ ನಾವು ಪ್ರಸ್ತುತ ಕ್ಷಣಗಳಲ್ಲಿ ಇಲ್ಲ ಅಂತ ಅರ್ಥ. ಅವಾಗ ಏನಾಗುತ್ತೆ, ಏನೋ ಟಿವಿ ನೋಡ್ತಾ ನೋಡ್ತಾ ಚಂದಾಗಿದೆಯಪ್ಪ ಸೀರಿಯಲ್ ಅಂತ ಒಂದ್ ನಿಮಿಷ ಹಿಂಗ್ ನೋಡೋ ಅಷ್ಟೊಳಗೆ ಅಲ್ಲಿ ದೋಸೆ ಸೀದೋಗಿರುತ್ತೆ, ಇಲ್ಲೋ ಉಪ್ಪು ಹಾಕೋದೋ ಹುಳಿ ಹಾಕೋದೋ ಮರ್ತೋಗ್ಬಿಡ್ತೀವಿ, ಆ ಪರಿಸ್ಥಿತಿಗೆ ಎದುರಾಗ್ತೀವಿ. ಅದರಿಂದ ಪ್ರಸ್ತುತ ಕ್ಷಣಗಳಲ್ಲಿ ಇದ್ದಾಗ, ಅರಿವಿನಿಂದ ಇದ್ದಾಗ ಆ ಕೆಲಸ ಕೂಡ ಚೆನ್ನಾಗಿರುತ್ತೆ. ಆ ಅಡಿಗೆ ಮಾಡಿರೋದಕ್ಕೆ ಎಲ್ಲರೂ ಊಟ ಮಾಡಿದ್ರು ಅದು ಸಾರ್ಥಕ ಆಗುತ್ತೆ. ಅದಕ್ಕೆ ನಾವು ಪ್ರಸ್ತುತ ಕ್ಷಣಗಳಲ್ಲಿದ್ದ ಮಾಡಬೇಕಾಗಿರೋದು ಇದು ಒಂದು ಸೂತ್ರ. ಇನ್ನು ಎರಡನೇ ಸೂತ್ರ ಏನ್ ಹೇಳ್ತಾರೆ ಅಂದ್ರೆ, ನಾವು ನಿಜವಾದ ನಮ್ಮ ನಿವಾಸಕ್ಕೆ ಸೇರ್ಕೋಬೇಕು. ಯಾವುದು ನಮ್ಮ ನಿಜ ನಿವಾಸ? ಈಗ ನಾನು ಈ ಮನೆಯಲ್ಲಿದ್ದೀನಿ, ಇದಾ ನನ್ನ ನಿಜ ನಿವಾಸ? ಅಲ್ಲ, ಇದು ಟೆಂಪರವರಿ, ಇಲ್ಲಿ ಬಂದು ಹೋಗೋ ಬಾಟ ಸಾರಿಗಳು ನಾವು. ನಮ್ಮ ನಿಜ ನಿವಾಸ ಅಲ್ಲಿದೆ. ಅದಕ್ಕೆ ಹೇಳ್ತೀವಲ್ಲ, ಇಲ್ಲಿಗೆ ಸುಮ್ಮನೆ ಬಂದಿದ್ದೀವಿ, ಅಲ್ಲಿಗಿದೆ ನಮ್ಮ ನಿವಾಸ, ನಮ್ಮ ಮನೆ ಅಲ್ಲಿದೆ ಅಂತ ಒಂದು ಗಾದೆ ಕೂಡ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಪ್ರಸ್ತುತ ಕ್ಷಣಗಳಲ್ಲಿ ನಮ್ಮ ನಿವಾಸಕ್ಕೆ ನಾವು ಸೇರ್ಕೊಂಡಾಗ ಅಂದ್ರೆ ಅವು ಏನ್ ಅನ್ಕೋಬೇಕು, ನಾನು ನನ್ನ ನಿವಾಸಕ್ಕೆ ಸೇರ್ಕೊಂಡಿದ್ದೀನಿ, ಇದು ಪ್ರಸ್ತುತ ಕ್ಷಣಗಳಲ್ಲಿ ಇದ್ದೀನಿ, ನಾನು ಸ್ಥಿರವಾಗಿ ಇದ್ದೀನಿ, ನಾನು ಸ್ವತಂತ್ರವಾಗಿದ್ದೀನಿ, ನಾನು ನನ್ನ ನಿಜ ತತ್ವದಲ್ಲಿ ವಿಶ್ರಾಂತಿ ಪಡ್ಕೊಂತ ಇದ್ದೀನಿ ಅನ್ನೋದನ್ನ ಗಮನಿಸ್ಕೊಂತ ಇರ್ಬೇಕು. ಯಾವಾಗ್ಲೂ ಕೂಡ ಇಂಥ ವಾಕ್ಯಗಳನ್ನ ಮನನ ಮಾಡ್ಕೊಂತ ಇದ್ದಾಗ ನಮ್ಮಲ್ಲಿರೋ ಗೊಂದಲ, ಭಯ ಅನ್ನೋದು ದೂರ ಆಗುತ್ತೆ. ನಮ್ಮ ನಿಜ ನಿವಾಸಕ್ಕೆ ಹತ್ರದಲ್ಲಿದ್ದೀವಿ, ಸೇರ್ಕೊಂಡಾಗ ಇನ್ನೂ ಖುಷಿ ಆಗುತ್ತೆ. ಅದಕ್ಕೆ ನಮ್ಮ ಜೀವನದಲ್ಲಿ ಎಷ್ಟೋ ಕೆಲಸಗಳು ಕೂಡ ನಾವು ಮಾಡ್ತೀವಿ, ಏನೇನೋ ಸಾಧಿಸ್ತಾ ಇದೀವಿ ಅನ್ಕೊಂತೀವಿ. ಏನು ಸಾಧಿಸ್ರು ಕೂಡ ಒಂದೊಂದ್ಸತಿ ಏನ್ ಸಾಧಿಸಿದೀವಪ್ಪ ಅಂತ ಕೂಡ ಕೆಲವು ಸಲ ಅನ್ಕೊಂತೀವಿ. ಆದ್ರೆ ಆಗ ಏನ್ ಮಾಡಿದೀವಿ ಅಂತ ಅನ್ಕೊಂಡಿದ್ವಿ ಅಂದ್ರೆ ಪ್ರಸ್ತುತ ಕ್ಷಣಗಳಿಂದ ದೂರ ಇದೀವಿ. ಅಂದ್ರೆ
ನಮ್ಗೆ ಆಂದೋಳ ಗೊಂದಲ ಇದೆ, ಆತುರತ ಇದೆ, ತಪನೆ ಇದೆ, ನಿರಾಸೆ, ನಿಸ್ಪೃಹ, ಇವೆಲ್ಲವೂ ಕೂಡ ವೇದನೆ ಇಲ್ಲ ಇದ್ದಾಗ ಪ್ರಸ್ತುತ ಕ್ಷಣಗಳಿಂದ ನಾವು ದೂರವಾಗಿದ್ದೀವಿ ಅಂತ ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ಪ್ರಸ್ತುತ ಕ್ಷಣಗಳಲ್ಲಿ ಇದೀವಿ ಅಂದ್ರೆ ನಮ್ಮ ಮನೆಯಲ್ಲಿ ಸೇಫ್ ಆಗಿದ್ದೀವಿ ಅನ್ನೋದು. ನಾವು ಏನಾದ್ರೂ ಭಯ ಜಾಸ್ತಿ ಇದೆ ಅಂದಾಗ ದೂರ ಹೋಗಿದ್ದೀವಿ, ಅದರಿಂದನೇ ಆ ಭಯ ಅನ್ನೋದು ಬರುತ್ತೆ. ಅಂದ್ರೆ ನಮ್ಮ ನಿಜ ನಿವಾಸದಲ್ಲಿ ಯಾರಿದ್ದಾರೆ? ಭಗವಂತ ಇದ್ದಾರೆ. ಮತ್ತೆ ಆ ಭಗವಂತನಿಗೆ ದೂರ ಆದಾಗ ಏನಾಗುತ್ತೆ? ಭಯನೇ ಆಗುತ್ತೆ, ದುಃಖನೇ ಆಗುತ್ತೆ, ಬೇರೆ ಏನಾಗುತ್ತೆ? ಅದಕ್ಕೆ ನಮ್ಮ ನಿಜ ನಿವಾಸಕ್ಕೆ ಇದ್ದೀವಿ ಅಂದ್ರೆ ನಾವು ಅರ್ಥ ಮಾಡ್ಕೊಂತ ಇದೀವಿ ಅಂದ್ರೆ ಎಷ್ಟೋ ಪರ್ದೆಗಳನ್ನ ಹಾಕಿದೀವಿ, ಅದನ್ನ ಒಂದೊಂದೇ ದಿನ ಸಾಧನೆ ಮಾಡಿ 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 ಪಕ್ಕಕ್ಕೆ ಹಾಕ್ತಾ ಇದೀವಿ. ಆ ತೆರೆಗಳೆಲ್ಲ, ಆ ಬುರ್ಕ ಎಲ್ಲ ಹಾಕಿರೋದನ್ನ ಮಾಡ್ತಾ ಇದೀವಿ. ಯಾವಾಗಾದ್ರೂ ಮನೆಯಿಂದ ಎಲ್ಲೋ ದೂರ ಊರಿಗೆ ಹೋಗಿದ್ದೀವಿ, ಮಕ್ಕಳ ಮನೆಗೋ ಬೇರೆ ದೇಶಕ್ಕೋ ಹೋಗಿದ್ದೀವಿ. ಆಗ ಒಂದ್ 3 ತಿಂಗಳಿದೀವೋ 2 ತಿಂಗಳಿದೀವೋ, ಆಮೇಲೆ ಏನನ್ಸುತ್ತೆ? ಸಾಕಪ್ಪ ಇಲ್ಲೆಲ್ಲ ಸುತ್ತಾಡಿದ್ದು, ನಮ್ ಮನೆಗೆ ಹೋಗೋಣಪ್ಪ, ನಮ್ ಊರ್ಗ್ ಹೋಗೋಣಪ್ಪ, ನಮ್ಗೆ ಮನ್ಸಿಗೆ ಅನ್ಸುತ್ತಾ ಇಲ್ವಾ? ಹಾಗೇನ್ ಅನ್ಸುತ್ತೆ? ನಾವು ಮನೆಗೆ ವಾಪಸ್ ತಿರುಗಿ ಬರ್ತೀವಿ, ಹಾಗನ್ಸುತ್ತೆ, ಹಬ್ಬಾ ನಮ್ಮ ಮನೆಗ್ ಬಂದಿದೀವಪ್ಪ, ತುಂಬಾ ಹಾಯಾಗಿದೆಯಪ್ಪ, ತುಂಬಾ ಪ್ರಶಾಂತವಾಗಿದೀವಪ್ಪ ಅಂತ ನಾವ್ ಅನ್ಕೊಂತೀವ ಇಲ್ವಾ? ಅದು ನಮ್ಮ ನಿಜ ನಿವಾಸಕ್ಕೆ ಸೇರ್ಕೊಂಡಾಗ್ಲೂ ಕೂಡ ಅದೇ ರೀತಿ ಪ್ರಸ್ತುತ ಕ್ಷಣಗಳಲ್ಲಿ ಇದ್ದೀವಿ ಅನ್ನೋ ಫೀಲಿಂಗು ನಮ್ಗೆ ಬರ್ತವೆ. ಅದೇ ಫೀಲಿಂಗು ಹೇಗಿರುತ್ತೆ ಅಂದ್ರೆ ಮಾತುಗಳಲ್ಲಿ ಹೇಳೋಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ, ಅಷ್ಟು ಅನುಭೂತಿಯನ್ನು ನಾವು ಹೊಂದುತ್ತೀವಿ. ಅದಕ್ಕೆ ಇದೆಲ್ಲವೂ ಕೂಡ ಹೇಳೋದಕ್ಕೆ ಸುಲಭ ಅನ್ಸುತ್ತೆ, ಆದ್ರೆ ಇದು ಮಾಡೋ ಪ್ರಕ್ರಿಯೆಯಲ್ಲಿ ಕಷ್ಟನೂ ಅನ್ಸುತ್ತೆ. ಸ್ವಲ್ಪ ಸಮಯ ಆದ್ಮೇಲೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆದ್ರೆ ಇದೇನು ಇಲ್ಲಪ್ಪ, ಕಣ್ಮುಚ್ಕೊಂಡು ಕುಂತ್ರೆ ಆಯ್ತು ಅಂತ ಕಣ್ಮುಚ್ಕೊಂಡು ಕೂತ್ಕೊಂತೀವಿ. ಆಗ ನಿಜ ನಿವಾಸಕ್ಕೆ ಸೇರ್ಕೊಂಡಿದ್ದೀವಿ, ಪ್ರಸ್ತುತ ಕ್ಷಣಗಳಲ್ಲಿ ಇದ್ದೀವಿ. ಆವಾಗ ಏನ್ ಮಾಡ್ತೀವಿ? ಯಾವ ಭವಿಷ್ಯದ ಬಗ್ಗೆ ಕೂಡ ನಮ್ಗೇನು ಭಯ ಅನ್ನೋದಿರೋದಿಲ್ಲ. ನಾಳೆ ಏನಾಗುತ್ತೆ ಅನ್ನೋ ಭಯ ಏನಕ್ಕಿದೆ ನಮ್ಗೆ? ಆರಾಮಾಗಿ ಏನಾಗುತ್ತೆ, ಏನು ಇಲ್ಲ, ನಾನ್ ಧ್ಯಾನ ಮಾಡ್ಕೊಂತ ಕೂತಿರ್ತೀನಿ, ಸಾಧನೆ ಮಾಡ್ತೀನಿ ಅಂತೀವಿ. ನಮ್ಮ ಮನಸ್ಸಿನಲ್ಲಿರೋ ಗೊಂದಲ ಎಲ್ಲ ಖಾಲಿ ಆಯ್ತಲ್ಲ. ಅದರಿಂದ ಹಿಂದಿನ ಬಗ್ಗೆ, ಹಿಂದೆ ನಡೆದಿರೋದ್ರ ಬಗ್ಗೆ ಕೂಡ ಭಯ ಇಲ್ಲ, ಮುಂದೆ ನಡೆಯೋದ್ರ ಬಗ್ಗೆ, ಭವಿಷ್ಯದ ಬಗ್ಗೆ ಕೂಡ ನಮ್ಗೆ ಭಯ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ಅದನ್ನ ದಾಟಿ ಬಂದ್ಬಿಟ್ಟಿದೀವಿ ನಾವು. ನಮ್ಮ ಜೀವನವೆಲ್ಲವೂ ಕೂಡ ಎಲ್ಲೆಲ್ಲೋ ಹೋಗ್ಬೇಕು ಅನ್ನೋ ಆರಾಟನೂ ಇಲ್ಲ, ನಮ್ಮ ಜೀವನದಲ್ಲಿ ಎಲ್ಲೋ ಸೇರ್ಬೇಕು ಅನ್ನೋ ಆರಾಟ ಕೂಡ ಇಲ್ಲ. ಯಾಕೆಂದ್ರೆ ನಮ್ಮ ನಿಜ ನಿವಾಸದಲ್ಲಿ ಸೇರಿದೀವಲ್ಲ, ಇನ್ನೇನು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಎಲ್ಲೂ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಯಾ ಗುಡ್ಡ ಬೆಟ್ಟಕ್ಕೋ ಹೋಗ್ಬೇಕಾಗಿಲ್ಲ, ಮನೆಯಲ್ಲಿ ಕೂತಿದ್ವಿ, ಜೂಮ್ ಲೈನ್ ಅಲ್ಲಿ ಕೇಳಿಸ್ಕೊಂತ ಇದೀವಿ, ಪ್ರಶಾಂತವಾಗಿ ನೆಮ್ಮದಿಯಾಗಿ ನಮ್ಮ ಜೀವನ ನಡ್ಸ್ಕೊಂತ ಇದೀವಿ. ಮತ್ತೆ ಇದು ಆನಂದಕರವಾಗಿರೋ ವಿಷಯನ, ಭಯ ಪಡೋ ವಿಷಯನ? ಆನಂದಕರವಾಗಿರೋ ವಿಷಯನೇ. ಅದಕ್ಕೆ ನಮ್ಮ ಮನಸ್ಸನ್ನ ಏನೋ ಮಾಡ್ಬೇಕು, ಏನೋ ಮಾಡ್ತಾ ಇದೆ, ಏನ್ ಮಾಡ್ಬೇಕು ಅನ್ನೋ ಸ್ಟ್ರೆಸ್ಸು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಈ ಮನಸ್ಸನ್ನ ನಾವು ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಕರೆದುಕೊಂಡು ಹೋಗಿದಾಗ ಇನ್ನು ಬೇರೆ ಮಾಡೋ ಅವಶ್ಯಕತೆ ಇಲ್ಲ. ಇದು ನಿಜ ನಿವಾಸಕ್ಕೆ ಸೇರಿದಿವಿ. ಆಗ ನಮ್ಮ ಮೇಲೆ ಇರುವ ಭಾರ, ಬಾಧ್ಯತೆಗಳು ಎಲ್ಲವೂ ಕೂಡ ದೂರ ಆಗ್ತವೆ, ಎಲ್ಲ ಮರ್ತೋಗ್ತೀವಿ. ಅದರಿಂದ ಇವೆಲ್ಲವೂ ಕೂಡ ಹಿಂದಿನದಿಂದ ಹೋರ್ಕೊಂಡು ಬರ್ತಾ ಇರೋ ಈ ಭಾರವನ್ನು ಧ್ಯಾನ ಮಾಡ್ತಾ ಮಾಡ್ತಾ ಇಳಿಸ್ಬಿಡ್ತೀವಿ. ಆಗ ಮುಂದೆ ಬರೋದಕ್ಕೆ ಏನು ಭಾರ ಅನ್ನೋದಿರೋದಿಲ್ಲ. ಆ ಭವಿಷ್ಯದಲ್ಲಿ ತೇಲಾಡ್ತಾ ಇರ್ತೀವಿ ನಾವು ಕೂಡ. ಹಕ್ಕಿಗಳು ಎಷ್ಟು ವಿಹಾರ ಮಾಡ್ತಾ ಇರ್ತಾವಲ್ಲ, ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಆ ನಗನಗ್ತಾ ಆ ಪ್ರಕೃತಿಯಲ್ಲಿ ನಾವು ಕೂಡ ಹಾಗಿರ್ತೀವಿ, ಆ ತರ ಎಂಜಾಯ್ ಮಾಡ್ತೀವಿ. ಅದಕ್ಕೆ ಇದನ್ನೆಲ್ಲ ಬಿಟ್ಟಿದೀವಿ ಅಂದ್ರೆ ನಮ್ಮ ಪ್ರಸ್ತುತ ಕ್ಷಣಗಳಲ್ಲಿದ್ದು ನಿಜ ನಿವಾಸಕ್ಕೆ ಸೇರಿದೀವಿ. ನಮ್ಗೆ ಯಾವ ಭಾರನೂ ಇಲ್ಲ, ಬಾಧ್ಯತೆಗಳು ಕೂಡ ಇರೋದಿಲ್ಲ. ಆಗ ನಾನು ಸ್ಥಿರವಾಗಿದ್ದೀನಿ, ನಾನು ಸ್ವತಂತ್ರವಾಗಿದ್ದೀನಿ, ಇಲ್ಲಿ ನಾನು ಸ್ಥಿರವಾಗಿದ್ದೀನಿ ಅಂತ ಗಮನಿಸ್ತಾ ಇರ್ತೀವಿ. ಪ್ರಸ್ತುತ ಕ್ಷಣಗಳಲ್ಲಿ ಸ್ವೇಚ್ಛೆಯಾಗಿ ವಿಹಾರ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ನಿಜವಾದ ಸ್ಥಿತಿಯಲ್ಲಿ ನಾವಿರ್ತೀವಿ. ನಮ್ಮ ಮನೆಯಲ್ಲಿ ಇರ್ತೀವಿ, ನಮ್ಮ ಮನೆಯಲ್ಲಿ ಹೀಗಿರ್ತೀವಿ ಆನಂದವಾಗಿ. ನಾವೇನಾದ್ರೂ ನೆಂಟರ ಮನೆಗೇನಾದ್ರೂ ಹೋಗಿದ್ದೀವಿ ಅಂದಾಗ ಅಲ್ಲಿ ಆಗ್ಲೇ ಒಂದ್ ಸ್ವಲ್ಪ ಅಲ್ಲಿ ಸ್ವೇಚ್ಛೆ ಅನ್ನೋದು ಇರೋದಿಲ್ಲ. ಸ್ವಲ್ಪ ಏನೇ ಆಗ್ಲಿ ನಮ್ಮ ಮನೆಯಲ್ಲಿದ್ದ ಸ್ವೇಚ್ಛೆ ನಮ್ಗಿರೋದಿಲ್ಲ. ಆದ್ರೆ ಸ್ವಂತ ನಿವಾಸಕ್ಕೆ ಪೂರ್ತಿ ಸ್ವೇಚ್ಛೆ ಅನ್ನೋದು ಇರುತ್ತೆ. ಈ ಪ್ರಸ್ತುತ ಕ್ಷಣಗಳಲ್ಲಿ ನಾವು ಸೇರ್ಕೊಂಡಿದ್ದೀವಿ. ಹಾಗೇನಾಗುತ್ತೆ?
ಯಾರಿಗೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟು ಫ್ರೀಡಮ್ ಇರುತ್ತೆ. ಅಪ್ಪ ಅಲ್ಲಿದ್ದಾಗ ಸ್ವಲ್ಪ ನನ್ಗೆ ಇದಾಗ್ತಾ ಇತ್ತಪ್ಪ, ಧ್ಯಾನ ಮಾಡ್ಬೇಕು ಅಂದ್ರು ಕೂಡ ಏನ್ ಈ ಅಮ್ಮ ಯಾವಾಗ್ಲೂ ಕಣ್ಮುಚ್ಕೊಂಡು ಕೂತಿರ್ತಾರಲ್ಲ, ಮಾತಾಡೋದು ಇಲ್ಲ, ಏನ್ ಬಂದಿರೋದಿದು ಅಂತ ಅನ್ಕೊಂತಾರೆ ಅನ್ನೋ ಒಂದು ಭಯನೂ ಇರುತ್ತೆ. ಆ ಸ್ವೇಚ್ಛೆ ಇರೋದಿಲ್ಲ. ಯಾಕೆಂದ್ರೆ ನಾವುಗಳು ಹೋಗ್ತಾ ಇರ್ತೀವಲ್ಲ ತಮ್ಮನ ಮನೆಗೆ, ತಂಗಿಯವ್ರ ಮನೆಗೆ ಹೋದಾಗ ಈ ಅಮ್ಮ ಸಿಗೋದೇ ಇಲ್ಲ ಇನ್ನ ಮಾತಾಡಕ್ಕೂನು. ಸರಿ ಧ್ಯಾನಕ್ಕೆ ಕೂತ್ಬಿಟ್ಟಿದ್ದಾಳೆ, 1 ಅವರ್ ಆದ್ರೂ ಹೇಳಲ್ಲ, 2 ಗಂಟೆ ಆದ್ರೂ ಹೇಳಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಆದ್ರೂ ಕೂಡ ಒಂದ್ ಸ್ವಲ್ಪ ಸಮಯ ಸ್ಪೆಂಡ್ ಮಾಡ್ತೀವಿ. ಮನೆಗ್ ಬಂದ ತಕ್ಷಣ ಮಾಮೂಲಿ 5 ಗಂಟೆಗೆ ಹೇಳ್ತೀವಿ, ನಾವು ಧ್ಯಾನ ಮಾಡ್ಕೊಂತೀವಿ, ನಮ್ ಕೆಲ್ಸಗಳು ನಾವು ಮಾಡ್ಕೊಂತೀವಿ, ಎಲ್ಲ ಮುಗಿದ್ಮೇಲೆ ನಾವು ಹೋಮ್ ವರ್ಕ್ ಮಾಡ್ಕೊಂತೀವಿ. ಆ ರೀತಿ ಅಷ್ಟು ಸ್ವತಂತ್ರವಾಗಿ ನಾವು ಇರ್ತೀವಿ. ಅಂದ್ರೆ ಇಲ್ಲಿ ಇರೋ ಸ್ಥಿರತ್ವ ಅನ್ನೋದು ಬೇರೆ ಕಡೆ ಇರೋದಿಲ್ಲ. ಅದರಿಂದ ಮತ್ತೆ ವಾಪಸ್ ಬಂದಿದೀವಿ ಅಂದ್ರೆ ಆ ಸ್ಥಿರತ್ವ ಅನ್ನೋದು ನಮಗ್ ಬಂದ್ಬಿಡುತ್ತೆ. ನಮ್ಮ ನಿಜ ನಿವಾಸದಲ್ಲಿ ಇದ್ದಾಗ ಹಾಯಾಗಿ ತಿರುಗಾಡ್ಕೊಂಡು ನಮ್ಮ ಮನಸ್ಸನ್ನ ಪ್ರಶಾಂತ ಸ್ಥಿತಿಯಲ್ಲಿ ಸ್ಥಿರವಾಗಿ ಇಟ್ಕೊಂತೀವಿ. ಯಾವ ಆಲೋಚನೆ ಮಾಡೋದಿಲ್ಲ, ಯಾವ ಗೊಂದಲನೂ ಇರೋದಿಲ್ಲ. ಅದಕ್ಕೆ ನಾನು ನನ್ನ ನಿಜ ತತ್ವದಲ್ಲಿ ವಿಶ್ರಾಂತಿ ಪಡ್ಕೊಂತ ಇದ್ದೀನಿ. ನನ್ನ ನಿಜ ತತ್ವವನ್ನು ಅಂದ್ರೆ ನಿಜವಾಗಿಲು ಅದನ್ನ ಗಮನಿಸ್ತಾ ಇದ್ದೀವಿ ಅಂದ್ರೆ ನನ್ನ ನಿಜ ನಿವಾಸವೇ ನಾವಾಗಿರ್ತೀವಿ. ಅದಕ್ಕೆ ಈ ನಿಜ ನಿವಾಸಕ್ಕೆ ಸೇರ್ಕೊಂಡಾಗ ನಿಜ ತತ್ವದಲ್ಲಿ ಸೇರ್ಕೊಂಡ ಹಾಗೆ. ಅದರಿಂದ ನಾವಿಲ್ಲಿ ಏನು ಆಕ್ಟ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮ ನಿಜ ನಿವಾಸದಲ್ಲಿ ಇದೀವಲ್ಲ, ಇಲ್ಲೇನು ಆಕ್ಟಿಂಗ್ ಅನ್ನೋದು ಇರೋದಿಲ್ಲ. ಆದ್ರೆ ಹೊರಗಡೆ ಇದ್ದಾಗ ಮಾತ್ರ ಚಂದವಾಗಿ ಅಂದವಾಗಿ ಅಲಂಕಾರ ಮಾಡ್ಕೊಂತೀವಿ, ಡ್ರೆಸ್ ಮಾಡ್ಕೊಂತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಏನೋ ಸ್ವಲ್ಪ ನಗ್ನಗ್ತಾ ಆಕ್ಟ್ ಮಾಡ್ತಾ ಇರ್ತೀವಿ. ಆದ್ರೆ ನಮ್ಮ ಸ್ವಂತ ನಿವಾಸದಲ್ಲಿ ಇಂಥವೆಲ್ಲವೂ ಕೂಡ ಇರೋದಿಲ್ಲ. ಭಯ ಇರೋದಿಲ್ಲ. ಹಾಯಾಗಿ ಪ್ರಶಾಂತವಾಗಿ ಮೌನವಾಗಿ ನಮ್ಮ ಪ್ರಸ್ತುತ ಕ್ಷಣಗಳಲ್ಲಿ ಇದ್ದು ಇರ್ತೀವಿ. ಅದಕ್ಕೆ ಅಲ್ಲಿ ನಾವು ನಾವಾಗೇ ಇರೋದಕ್ಕೆ ಸಾಧ್ಯ ಆಗುತ್ತೆ. ಒಂದ್ಸತಿ ಇದು ಹೇಳ್ಕೋಬೇಕು, ನಾನು ನನ್ನ ನಿವಾಸಕ್ಕೆ ಸೇರ್ಕೊಂಡಿದ್ದೀನಿ, ಇಲ್ಲಿ ಪ್ರಸ್ತುತ ಕ್ಷಣಗಳಲ್ಲಿ ನಾನು ಇದ್ದೀನಿ, ನಾನು ಸ್ಥಿರವಾಗಿ ಇದ್ದೀನಿ, ನಾನು ಸ್ವೇಚ್ಛೆಯಿಂದ ಸ್ವಾತಂತ್ರ್ಯತೆಯಿಂದ ಇದ್ದೀನಿ, ನಾನು ನನ್ನ ನಿಜ ತತ್ವದಲ್ಲಿ ವಿಶ್ರಾಂತಿ ಪಡ್ಕೊಂತ ಇದ್ದೀನಿ. ಇಂಥ ವಾಕ್ಯಗಳನ್ನು ಬರೆದಿಟ್ಕೊಂಡು ನೆನಪು ಮಾಡ್ಕೊಂತ ಇದ್ದಾಗ ಆ ಭಯ ಅನ್ನೋದು ದೂರ ಆಗುತ್ತೆ. ಇದು 2ನೇ ಸೂತ್ರ. ಇನ್ನು 3ನೇ ಸೂತ್ರ ಏನು ಅಂದ್ರೆ ಸ್ಥಿರವಾದ ಅಡಪಾಯಿ. ಅಂದ್ರೆ ಅಡಪಾಯಿ ಸ್ಥಿರವಾಗಿದೆ ಅಂದ್ರೆ ಭವಂತಿ ಬಿಲ್ಡಿಂಗು ಭದ್ರವಾಗಿರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಅಲಗಾಡ್ತಾ ಇರುತ್ತೆ. ಯಾವಾಗ ಬೀಳುತ್ತೋ ಏನೋನಪ್ಪ, ಈ ಮನೆ ಇಲ್ಲಿ ವಾಸ ಮಾಡಕ್ಕೆ ಸಾಧ್ಯ ಇದೆಯಾ ಅಂತ ನಾವು ಅನ್ಕೊಂತೀವಿ. ಅದೇ ರೀತಿ ಆ ಭವನ ಅನ್ನೋದು ಸ್ಥಿರವಾಗಿ ಇದ್ದಾಗ ಪ್ರಶಾಂತವಾಗಿರ್ತೀವಿ. ಆ ಸ್ಥಿರವಾಗಿಲ್ಲ ಅಂದ್ರೆ, ಅಡಪಾಯಿ ಸರಿ ಇಲ್ಲ ಅಂದ್ರೆ ಭಯ ಅನ್ನೋದು ಅಲ್ಲಿ ಹುಟ್ಟುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಆ ಭಯ ಅನ್ನೋದು ಯಾವಾಗ ಬೀಳ್ತದೋ ಅಷ್ಟು ಧೈರ್ಯವಾಗಿ ಇರೋದಕ್ಕೆ ನಮಗ್ ಸಾಧ್ಯತೆ ಇದೆಯಾ? ಇಲ್ಲ. ಅದಕ್ಕೋಸ್ಕರ ನಮ್ಮ ಅಡಪಾಯಿ ಗಟ್ಟಿಯಾಗಿರ್ಬೇಕು. ಈ ಸಾಧನೆಯನ್ನು ಹೆಚ್ಚು ಮಾಡ್ಕೊಂತ ಹೋಗ್ಬೇಕು. ಪ್ರಸ್ತುತ ಕ್ಷಣಗಳಲ್ಲಿ ನಿಜ ನಿವಾಸಕ್ಕೆ ಮತ್ತೆ ಮತ್ತೆ ಇರೋದಕ್ಕೆ ಈ ಸಾಧನೆಯನ್ನು ಮಾಡ್ತಾ ಇರ್ಬೇಕು. ಇವೆಲ್ಲವೂ ಕೂಡ ಒಂದೇ ದಿನದಲ್ಲಿ, ಒಂದೇ ಗಂಟೆಯಲ್ಲಿ ನಾವು ಮಾಡ್ತೀವಿ. ಯಾರೋ ಹೇಳಿದ್ರು, ಯೂಟ್ಯೂಬಲ್ಲಿ ಕೇಳಿಸ್ಕೊಂಡಿದ್ವಿ, ನಮ್ಗೆ ಆಗ್ತಾ ಇಲ್ಲ, ನಮಗ್ ಭಯ ಆಗ್ತಾ ಇದೆ ಅಂದ್ರೆ ಅವ್ರು ಯಾವಾಗೋ ಸ್ಥಿರವನ್ನು ಪಡ್ಕೊಂಡಿರ್ತಾರೆ. ಹಿಂದಿನ ಜನ್ಮಗಳಲ್ಲಾಗ್ಲಿ ಇಂದಿನದ್ದಾಗ್ಲಿ ಅವ್ರು ಇಷ್ಟೆಲ್ಲ ಸಾಧನೆ ಮಾಡಿದೀವಿ ಅಂತ ನಮಗ್ ಗೊತ್ತಾ? ಇಲ್ಲ. ಅವರು ಇರೋ ವಾತಾವರಣ, ಅವ್ರು ಬೆಳೆದಿರೋ ಸಂಘಟನೆಗಳು, ಪಡ್ಕೊಂಡಿರೋವು, ಇವೆಲ್ಲವೂ ಕೂಡ ಲೆಕ್ಕಕ್ಕೆ ಬರುತ್ತೆ. ಅದರಿಂದ ನಾವು ಒಂದೇ ಸತಿ ಆಗ್ಬೇಕು ಅಂದ್ರೆ ಆಗಲ್ಲ. ನಿಧಾನವಾಗಿ ಪ್ರಶಾಂತವಾಗಿ ಒಂದೊಂದು ದಿವಸನು ಧ್ಯಾನ ಸಾಧನೆ ಹೆಚ್ಚು ಮಾಡ್ಕೊಂತ ನಾವು ನಿಜ ನಿವಾಸಕ್ಕೆ ಇದ್ದೀವಿ ಅಂತ ಅನುಭೂತಿ ಹೊಂದುತ್ತೀವಿ. ಸ್ವೇಚ್ಛೆಯಿಂದ ಕೂಡ ನಾವು ಇರ್ತೀವಿ. ಆಗ ಮತ್ತೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ಹೊರತು ಹೊರಗಡೆಗೆ ಹೋಗ್ಬೇಕು ಅನ್ಸಲ್ಲ. ಈಗ ನಾವೇನಂತೀವಿ, ಆ ಧ್ಯಾನ ಮಹಾಚಕ್ರ ನಡೀತಾ ಇದೆಯಪ್ಪ, 10 ದಿವಸ ಆರಾಮವಾಗಿ ಹೋಗ್ ಬರೋಣಪ್ಪ ಕಡ್ತಾಲ್ಗೆ ಅಂತ ಗಂಟು ಮುಟ್ಟೆ ಕಟ್ಕೊಂಡು ಓಡ್ತೀವಿ. ಯಾಕೆಂದ್ರೆ ಅಲ್ಲಿ ನಮ್ಮ ನಿಜ ನಿವಾಸದಲ್ಲಿ ಇದ್ದ ಹಾಗೆ ಫೀಲ್ ಆಗ್ತೀವಿ. ಇನ್ನ ಬುದ್ಧ ಪೌರ್ಣಿಮೆ ಆಯ್ತು, 4 ದಿವಸ ಆರಾಮವಾಗಿ ಇರ್ತೀವಿ ಅಂತ ಓಡೋಡಿ ಹೋಗಿದ್ದೀವಿ. ಅಲ್ಲೆಲ್ಲ ಕೂಡ ನಾವು ಎಷ್ಟು ಆನಂದವಾಗಿ ಎಂಜಾಯ್ ಮಾಡಿದೀವಲ್ಲ. ಮತ್ತೆ ಆ ತರ ನಿಜ ನಿವಾಸ ಸ್ಥಳದಲ್ಲಿ ನಾವಿದ್ದಾಗ ನಮ್ಮ ನಿಜ ತತ್ವವನ್ನು ನಾವು ಪಡ್ಕೊಂತೀವಿ. ಅದಕ್ಕೆ ಇದೆಲ್ಲವೂ ಕೂಡ ನಮ್ಗೆ ಅರ್ಥ ಆಗುತ್ತೆ. ಈ 4 ಸೂತ್ರಗಳನ್ನು ಕೂಡ ನಾವು ಬಳಸ್ಕೋಬೇಕು. ಇನ್ನ 4ನೇ ಸೂತ್ರ ಆನಂದ ಮಾರ್ಗ. ಇಲ್ಲಿ
ಅದನ್ನು ಕೂಡ ನಾವು ಗುರ್ತಿಸಬೇಕು. ಏನಪ್ಪ ಆನಂದ ಮಾರ್ಗ ಅಂದ್ರೆ, ಪ್ರಸ್ತುತ ಕ್ಷಣಗಳಲ್ಲಿ ನಾವು ಆನಂದವಾಗಿ ಪ್ರಶಾಂತವಾಗಿ ಇದ್ದಾಗ ಏನಾಗುತ್ತೆ, ನಮ್ಮ ಒಳಗಡೆ ಇರೋ ದಿವ್ಯ ದೃಷ್ಟಿ, ಅಂತರ ದೃಷ್ಟಿ ಅನ್ನೋದು ಓಪನ್ ಆಗುತ್ತೆ. ಅದನ್ನೇ ತರಡೆ ಅಂತ ನಾವು ಹೇಳ್ತಾ ಇರ್ತೀವಿ, ಮೂರನೇ ಕಣ್ಣು ಅಂತ ಹೇಳ್ತಾ ಇರ್ತೀವಿ. ಅದರಲ್ಲಿ ಬರೋದು ಫಸ್ಟ್ ಅಂತರ ದೃಷ್ಟಿಯಲ್ಲಿ ಏನು ಬರುತ್ತೆ ಅಂತ ಏನ್ ಹೇಳ್ತಿದ್ದಾರೆ ಅಂದ್ರೆ, ಥಿಚ್ ನಾಟ್ ಅನ್ನ ಅಂಕ ಅವರು ಆನಂದ ಮಾರ್ಗ ಅನ್ನೋದು ಬಹಳ ಸುಲಭವಾಗಿರೋ ಮಾರ್ಗ ಅಂತ, ಈ ಸಾಧನೆ ಮಾಡ್ತಾ ಇದ್ದಾಗ ಆನಂದ ಮಾರ್ಗ ಅನ್ನೋದು ತಾನಾಗೆ ತಾನೇ ಓಪನ್ ಆಗಿ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅವಾಗ ಆ ದಾರಿ ನಮಗೆ ಸುಲಭವಾಗುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ನಾವು ಯಾವಾಗ್ಲೂ ಕೂಡ ಏನು ಇಲ್ವೋ ಅದರ ಮೇಲೆ ಧ್ಯಾಸ. ನಮ್ಗೆ ಇದೆ, ಏನೇನಿದೆಯೋ ಅದರ ಮೇಲೆ ಗಮನ ಇಲ್ಲ. ನಮ್ಮ ಮನೆ ಒಳಗಡೆ ಒಳ್ಳೆ ಫರ್ನಿಚರ್ ಇದೆ, ಫಸ್ಟ್ ಕ್ಲಾಸ್ ಆಗಿದೆ, ಅದರಲ್ಲಿ ಕುಂತ್ಕೊಂಡ್ರೆ ಹಾಯಾಗಿದೆ, ಜುಮ್ ಆಗಿದೆ ಅಂತೀವಿ. ಆದ್ರೂ ಕೂಡ ಎಲ್ಲೋ ಹೋಗಿದ್ದೀವಿ, ಅಲ್ಲಿ ನೋಡಿದೀವಿ, ಅದರ ಮೇಲೆ ನಮಗೆ ಗಮನ. ಯಾಕೆಂದ್ರೆ ಇಲ್ಲಿ ಇದ್ರು ಕೂಡ ಮತ್ತೆ ಇಲ್ಲಿ ಏನ್ ಮಾಡ್ಬೇಕು, ಹೊರಗಡೆಯಿಂದ ಅದು ತರಬೇಕು ಅಂದಾಗ ಇಲ್ಲಿರೋ ಫರ್ನಿಚರ್ ಹೊರಗೆ ಹಾಕಿದ್ರೆ ತಾನೇ ಅಲ್ಲಿರೋದು ತಂದು ಒಳಗೆ ಇಟ್ಕೊಳಕ್ಕಾಗೋದು. ಅದೇ ರೀತಿ ನಮ್ಮ ಒಳಗಡೆ ಇರೋ ಭಯ, ದುಃಖ, ಬಾಧೆಗಳೆಲ್ಲವೂ ಕೂಡ ಹೊರಗೆ ಹಾಕಿದ್ರೇನೆ ಆನಂದ, ಕರುಣೆ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಅನುಕಂಪ ಬರುತ್ತೆ, ಪ್ರೀತಿ ಬರುತ್ತೆ, ಆ ಹೃದಯ ಆಳದಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಮತ್ತೆ ಯಾವ್ದು ಬೇಕು ನಮಗೆ ಯಾವ್ದಿಲ್ವೋ ಅದ್ರ ಮೇಲೆ ಧ್ಯಾಸ ಅಲ್ಲ. ನಮ್ಮ ಒಳಗಡೆ ಭಯ ಇದೆ, ಫಸ್ಟ್ ಅದನ್ನ ಕಳಿಸ್ಬಿಡೋಣ, ಆ ಕರುಣೆ ಪ್ರೀತಿ ಅನ್ನೋದು ತುಂಬಿಸ್ಕೊಳ್ಳೋಣ, ಅದನ್ನೇ ಇನ್ನು ಹೆಚ್ಚು ಹೆಚ್ಚು ಪ್ರವಾಹ, ನದಿ ಪ್ರವಾಹದಂತೆ ಮಾಡ್ಕೊಳ್ಳೋಣ ಅನ್ನೋದು ನಾವಿಲ್ಲಿ ಗಮನಿಸ್ಬೇಕಾಗಿದೆ. ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಿನಿಂದಾನೇ ಆ ಸೊಸೈಟಿಯಲ್ಲಿ ಬೆಳೆದಿರೋದಾಗ್ಲಿ, ಏನೇ ಆಗ್ಲಿ, ನೀನೇನೇನ್ ಸಾಧಿಸ್ತೀಯಪ್ಪ, ನೀನು ಓದಿ ದೊಡ್ಡವನಾದ್ಮೇಲೆ ಏನ್ ಮಾಡ್ತೀಯಪ್ಪ. ಮೊನ್ನೆ ಒಬ್ರು ಕ್ಲಾಸಲ್ಲಿ ಹೇಳ್ತಿದ್ದಾರೆ, ಮಕ್ಕಳಿಗೆ ಸ್ಕೂಲ್ ಟೀಚರ್ ಅಮ್ಮ ಆ ಅಮ್ಮ ಅಲ್ಲಿ ಹೋಗಿ ಕ್ಲಾಸಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಆ ನರ್ಸರಿ ಮಕ್ಕಳು ಇಲ್ಲ LKG ಮಕ್ಕಳು, ಅದು ಅಷ್ಟು ಪುಟ್ಟ ಮಕ್ಕಳು, ಅವ್ರಿಗೆ 2 ನಿಮಿಷ ಕಣ್ಣು ಮುಚ್ಚಿಸ್ಬೇಕು, ಒಂದು ಒಳ್ಳೆ ಮಾರಲ್ ಸ್ಟೋರಿ ಹೇಳ್ಬೇಕು. ಅದನ್ನ ಬಿಟ್ಟು ಆ ಅಮ್ಮ, ನೀವು ಚೆನ್ನಾಗಿ ಧ್ಯಾನ ಮಾಡಿದ್ರೆ ದೊಡ್ಡವರಾದ್ಮೇಲೆ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತೀರಾ. ದುಡ್ಡು ಸಂಪಾದನೆ ಮಾಡೋದಕ್ಕೇನೆ ಧ್ಯಾನ ಮಾಡ್ಬೇಕಾ? ಹಾಗೆ ಮಾಡಕ್ ಆಗಲ್ವಾ? ನನ್ಗದೇ ಅನ್ನಿಸ್ತು. ಆಮೇಲೆ ನಾನು ಹೇಳ್ದೆ, ಬುದ್ಧ ಪೌರ್ಣಮಿ ಟೈಮಲ್ಲಿ ಎಲ್ಲರೂ ಸಿಕ್ಕಿರ್ತಾರಮ್ಮ, ಧ್ಯಾನ ಹೇಗ್ ಮಾಡ್ಬೇಕು ಅನ್ನೋದು, ಸ್ಕೂಲ್ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋದು ಒಂದು ಕ್ಲಾಸ್ ಅನೌನ್ಸ್ ಮಾಡಿ ಅಂತ ಕೂಡ ಹೇಳಿದ್ದಾಯ್ತು. ಮತ್ತೆ ಈ ತರ ನಾವು ತಿಳ್ಕೊಂಡಿದೀವಿ ಅಂದ್ರೆ ಏನು ಅರ್ಥ ಮಾಡ್ಕೊಂಡಿದೀವಿ, ನಾವ್ ಏನು ಬೋಧನೆ ಮಾಡ್ತಾ ಇದ್ದೀವಿ. ಯಾರಿಗಾದ್ರೂ ತಿಳಿಸೋವಾಗ ನಮಗ್ ಗೊತ್ತಿದ್ರೆ, ಅಮ್ಮ ನನಗಿದು ಗೊತ್ತಿದೆ ನಾನು ಹೇಳ್ತೀನಿ ಅಂತ ಹೇಳ್ಬೋದು. ಇಲ್ಲ ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೀನಿ ಅಂತ ಹೇಳ್ಬೋದು. ಅಥವಾ ನನಗೆ ಗೊತ್ತೇ ಇಲ್ಲ, ತಿಳ್ಕೊಂಡು ಹೇಳ್ತೀನಿ ಅಂತ ಕೂಡ ಹೇಳ್ಬೋದು. ಅಷ್ಟೇ ಹೊರತು ನಾನೇನೋ ಎಷ್ಟು ಕ್ಲಾಸ್ಗಳು ಮಾಡಿದ್ದೀನಿ, ಸ್ಕೂಲ್ ಮಕ್ಕಳಿಗೆ ಇಷ್ಟು ಹೇಳ್ಕೊಟ್ಟಿದ್ದೀನಿ ಅಂತ ಫೋಟೋಗಳು ತೆಗೆದು ಹಾಕೊಳ್ಳೋದು, ಇದು ಸರಿ ಇಲ್ಲ ಸ್ನೇಹಿತರೆ. ಎಷ್ಟೋ ಜನ ಹೇಳ್ತಾರೆ, ಕ್ಲಾಸ್ ಮಾಡಿದ್ಮೇಲೆ ಡೌಟ್ ಕೇಳಿದ್ರೆ ಆಮೇಲೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಬಿಟ್ಟು ಬಿಡ್ತಾರೆ, ಮತ್ತೆ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ ಅಂತ ಹೇಳ್ತಾರೆ. ಅದು ಸರಿ ಇಲ್ಲ. ನಮಗೆ ಏನು ಗೊತ್ತಿದೆಯೋ ಅದು ತಿಳಿಸೋಣ. ಗೊತ್ತಿಲ್ವಾ, ಇಂಥ ಕಡೆ ಮಾಹಿತಿ ಪಡ್ಕೊಳ್ಳಿ ಅನ್ನೋ ವಿಷಯ ಆದ್ರೂ ತಿಳಿಸೋಣ. ಅಷ್ಟೇ ಹೊರತು ಹೊಸದಾಗಿ ಧ್ಯಾನಕ್ಕೆ ಬಂದವರೇ ಯೂಟ್ಯೂಬಲ್ಲಿ ಏನೋ ನೋಡ್ಕೊಂಡು ಅಂದವ್ರಿಗೆ ನಾವು ಸರಿಯಾಗಿ ಹೇಳಿಲ್ಲ ಅಂದ್ರೆ ಆ ಒಳಗಡೆ ಇರೋ ಭಯ ಏನಾಗುತ್ತೆ, ಇನ್ನೊಂದಷ್ಟು ಭಯ ಜಾಸ್ತಿ ಆಗುತ್ತೆ. ಅಯ್ಯೋ ಈ ಸಂಸ್ಥೆಯಲ್ಲಿ ಏನು ಹೇಳೋರಿಲ್ಲ ಕೇಳೋರಿಲ್ಲ, ಮತ್ತೆ ನಾನು ಯಾಕೆ ಬಂದಿದ್ದೀನಿ ಧ್ಯಾನಕ್ಕೆ ಅಂತ ಬಿಟ್ಟು ಹೋಗೋ ಅವಕಾಶಗಳು ಕೂಡ ಇರುತ್ತೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ನಮ್ಗೆ ಏನು ಮಾಹಿತಿ ಗೊತ್ತಿದೆಯೋ ಅದು ಮಾತ್ರ ಹೇಳ್ಕೊಳ್ಳೋಣ. ಅದಕ್ಕೆ ನಾನೇನ್ ಮಾಡ್ತೀನಿ, ನನ್ಗೆ ಹೇಳ್ತಾರೆ ನೀವು ನೋಡ್ಕೊಂಡು ಹೇಳ್ತೀರಾ ಅಂತ. ಹೌದು, ನೋಡ್ಕೊಂಡೇ ಹೇಳೋದು. ತೆಲುಗಲ್ಲೆಲ್ಲ ಬರ್ಕೊಂಡು ನೋಟ್ ಮಾಡ್ಕೊಂತೀವಿ, ಕನ್ನಡದಲ್ಲಿ ಆಗಿಂದ ಹಾಗೆ ಗಮನಿಸ್ಕೊಂಡು ಹೇಳ್ತಾ ಇರ್ತೀವಿ. ಯಾಕೆಂದ್ರೆ ಪೂರ್ತಿ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕು ಅಂದಾಗ 4 ಪಾಯಿಂಟ್ ನೋಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಎಷ್ಟೆಷ್ಟೋ ಕ್ಲಾಸ್ಗಳು ಮಾಡಿರೋರೇ ನೋಟ್ಸ್ ಬರ್ಕೊಂಡಿರ್ತಾರೆ, ಗಮನಿಸ್ತಾ ಇರ್ತಾರೆ, ಹೇಳ್ಕೊಂತ ಇರ್ತಾರೆ. ಅದೇನ್ ತಪ್ಪ? ಸರಿಯಾದ ಮಾಹಿತಿ ಕೊಡೋದ್ರಲ್ಲಿ ಯಾವ್ದೂ ತಪ್ಪಿಲ್ಲ. ಎಂತೆಂಥ ಲೆಕ್ಚರರ್ಗಳೇ ನೋಟ್ಸ್ ಹಿಂಗ್ ಇಟ್ಕೊಂಡು ಬೋರ್ಡ್ ಮೇಲೆ ಬರೀತಾ ಇರ್ತಾರೆ. ಮತ್ತೆ ನಾವೇನ್ ತಪ್ಪು ಮಾಡ್ತಾ ಇದೀವ? ಇಲ್ಲ. ಅದಕ್ಕೆ ಆ ಸಣ್ಣ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಿಂದ ಅವೆಲ್ಲವೂ ಕೂಡ ಹೇಳಿರ್ತೀವಿ. ನೀನ್ ದೊಡ್ಡವನಾದ್ಮೇಲೆ ಡಾಕ್ಟರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಈ ತರ ದುಡ್ಡು ಮಾಡ್ತೀಯಾ, ಚೆನ್ನಾಗಿ ಸಂಪಾದನೆ ಮಾಡ್ತೀಯಾ, ಹಿಂಗ್ ಸುತ್ತಾಡ್ತೀಯಾ, ಆ ದೇಶಕ್ಕೆ ಹೋಗ್ತೀಯಾ, ಇವೆಲ್ಲನಾ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು. ಇದು ಪ್ರಾಪಂಚಿಕ ಜ್ಞಾನ ಆಗುತ್ತೆ. ಅದರಿಂದ ಬುದ್ಧ ಭಗವಾನರು ತಿಳಿಸಿರೋ ವಾಕ್ಯಗಳಿದೆ. ನಮ್ಮ
ಆಂಜನೇಯ ಸ್ವಾಮಿ ಹನುಮಂತರು ತಿಳಿಸಿರೋದು, ಚಿಕ್ಕ ವಯಸ್ಸಿಂದನೇ ಧ್ಯಾನ ಮಾಡಿದ್ದಾರೆ. ಅವರ ತಾಯಿ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ, ಒಳ್ಳೆ ಬೀಜವನ್ನ ಹಾಕಿರೋದ್ರಿಂದ ವಾಯುಪುತ್ರನಾಗಿದ್ದಾರೆ. ಮತ್ತೆ ನಮ್ಮ ಮಕ್ಕಳನ್ನು ಕೂಡ ವಾಯುಪುತ್ರನಾಗಿ ಮಾಡಬೇಕೆ ಹೊರತು ಹಣದ ಪುತ್ರನಾಗಿ ಮಾಡಬಾರ್ದು, ಸಂಸ್ಕಾರವಂತರಾಗಿ ಮಾಡಬೇಕು. ಆಗ ದೊಡ್ಡವರಾದ್ಮೇಲೆ ಯಾವ ಭಯ ಗೊಂದಲ ಅನ್ನೋದು ಇರೋದಿಲ್ಲ. ಒಳ್ಳೆ ಪಾತಲ್ಲಿ ಅವರಾಗ ಅವ್ರಿಗೆ ಏನು ಬೇಕು ಅನ್ನೋದು ನಿರ್ಣಯ ಮಾಡಿಕೊಂಡು ಹೋಗ್ತಾರೆ, ಮುಂದೆ ದಾರಿ ಕಾಣ್ತಾ ಇರುತ್ತೆ. ಅದು ದಾರಿ ದೀಪ ಆಗಬೇಕೆ ಹೊರತು ನಾವ್ ಇಂಥ ವಾಕ್ಯಗಳನ್ನ ಮಕ್ಕಳಿಗೆ ತಿಳಿಸ್ಬಾರ್ದು. ಅದಕ್ಕೆ ಏನಾಗುತ್ತೆ, ಇನ್ನು ನಾವ್ ಏನ್ ಮಾಡ್ತಾ ಇರ್ತೀವಿ, ಹಣ ಇಲ್ವಾ, ಹಣ ಬೇಕು ಅಂತ ಪ್ರಯತ್ನ ಮಾಡ್ತಿರ್ತೀವಿ. ಸಂಬಂಧ ಬಾಂಧವ್ಯಗಳಿಲ್ವಾ, ಅದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಆರೋಗ್ಯವಿಲ್ಲ, ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದ್ರೂ ಕೂಡ ಈ ಪ್ರಯತ್ನವೆಲ್ಲವೂ ಕೂಡ ಎಷ್ಟೋ ಭಾರವಾಗಿ ಇರುತ್ತೆ. ಅದಕ್ಕೆ ನಾವು ಕಷ್ಟ ಪಡ್ತಾ ಇರ್ತೀವಿ. ಒಬ್ಬ ಕುರುಡನಿಗೆ ಹೋಗಿ ನೀನು ಇದೆಲ್ಲವೂ ಕೂಡ ಪ್ರಕೃತಿಯನ್ನು ನೋಡಿದ್ಯಾ ಅಂತ ಹೇಳಿದಾಗ ಅವನೇನ್ ಹೇಳ್ತಾನೆ, ನನ್ನ ಕುರುಡನಪ್ಪ, ನನ್ಗೇನು ಕಾಣಿಸ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ಯಾಕೆಂದ್ರೆ ಈ ಪ್ರಕೃತಿಯಲ್ಲಿ ಬಣ್ಣ ಬಣ್ಣಗಳಿದೆ, ಪ್ರಕೃತಿ ಸುಂದರವಾಗಿದೆ, ಅದನ್ನೆಲ್ಲವೂ ಕೂಡ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅವರು. ಅದರಿಂದ ಅವನೇನ್ ಹೇಳ್ತಾನೆ, ನಂಗೇನು ಇಲ್ಲ ಅಂತಾರೆ. ಅವ್ರ ಹತ್ರ ಹೋಗಿ ನಿನ್ಗೆ ಏನು ಬೇಕು, ನಿನ್ಗೇನು ಅವಶ್ಯಕತೆ ಇದೆ ಅಂತ ನಾವು ಕೇಳಿದಾಗ, ನನ್ಗೆ ಈ 2 ಕಣ್ಣು ಬಂದ್ರೆ ಸಾಕಪ್ಪ, ಈ ಪ್ರಕೃತಿ ಎಲ್ಲವೂ ಕೂಡ ವಿಶಾಲವಾಗಿರೋದನ್ನ, ಸುಂದರವಾಗಿರೋದನ್ನ ಕಣ್ತುಂಬಾ ನೋಡಿ ಸಂತೋಷ ಪಡ್ತೀನಿ, ಆನಂದ ಪಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಕಣ್ಣು ಇಲ್ದೆ ಇರೋರ್ಗಲ್ವಾ ಆ ಬೆಲೆ ಅನ್ನೋದು ಅರ್ಥ ಆಗುತ್ತೆ. ಅದರಿಂದ ಆ ಕುರುಡರ ಅವ್ರನ್ನ ನೋಡಿ ನಾವು ತಿಳ್ಕೋಬೇಕು, ಈ ಪ್ರಪಂಚದಲ್ಲಿ ನನಗೆ ಪ್ರತಿಯೊಂದು ಇದೆ, ಅಂದವಾಗಿರೋ ಭೋಗ ಭಾಗ್ಯಗಳು ಇದೆ, ಇವೆಲ್ಲವೂ ಕೂಡ ನಾನು ಈ ಶರೀರದಿಂದ, ಈ ಕಣ್ಣಿಂದ ನಾನು ನೋಡ್ತಾ ಇದ್ದೀನಿ, ನನ್ಗೇನೋ ಕೊರತೆ ಇಲ್ಲ, ಈ ಪ್ರಕೃತಿಯಲ್ಲಿ ಎಷ್ಟು ಅದ್ಭುತವಾಗಿ ಜೀವನ ಮಾಡ್ತಾ ಇದ್ದೀನಿ ಅಂತ ಇಂಥ ಆನಂದಕರವಾದ ವಿಷಯಗಳನ್ನ ನೆನಪು ಮಾಡ್ಕೊಂತ ಇರುವಾಗ ನಮ್ಮ ಒಳಗಡೆ ಇರೋ ಭಯ ಅನ್ನೋದು ಹೋಗುತ್ತೆ. ಪ್ರತಿದಿನವೂ ನಾವು ನೋಡ್ತಾ ಇದ್ದೀವಿ, ಪ್ರಕೃತಿಯಲ್ಲಿ ಸೂರ್ಯ ಹುಟ್ಟುತ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಇದು ಆನಂದಕರವಾದ ವಿಷಯ ಅಲ್ವಾ? ಈ ಶರೀರವನ್ನು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಆರೋಗ್ಯವಾಗಿದೆ, ಇದು ಕೂಡ ಆನಂದವಾಗಿದೆಯಲ್ಲ. ಮತ್ತೆ ಎಷ್ಟೋ ಜನ, ಕೆಲವ್ರಿಗೆ ನೋಡ್ತೀವಿ ಲೈಫ್ ಲಾಂಗ್ ವೀಲ್ ಚೇರ್ ಅಲ್ಲಿ ಜೀವನ ಮಾಡ್ತಿರ್ತಾರೆ, ನಡೆಯೋಕ್ಕಾಗೋದಿಲ್ಲ. ಮತ್ತೆ ಅಂತವ್ರು ಹೆಂಗಿರ್ತಾರೆ, ಅವ್ರನ್ನ ನೋಡಿದ್ರೆ ನಾವ್ ಎಷ್ಟು ಆನಂದವಾಗಿದ್ದೀವಲ್ಲ. ಈ ವಿಷಯಗಳನ್ನು ಚೆನ್ನಾಗಿ ನೆನೆಸ್ಕೋಬೇಕು. ನಾವು ನಡೀತಾ ಇದ್ವಿ, ಕಾಲುಗಳು ಅದ್ಭುತವಾಗಿದೆ, ನಮ್ಮ ಹೃದಯದ ಬಡಿತ ಚೆನ್ನಾಗಿ ಆಗ್ತಾ ಇದೆ, ನಾನು ಆರೋಗ್ಯವಾಗಿದ್ದೀನಿ, ಇದು ಕೂಡ ಆನಂದವಾಗಿರೋದೆ. ಈ ರೀತಿ ನಮ್ಮ ಜೀವನದಲ್ಲಿ ಎಷ್ಟೋ ಕಾರಣಗಳಿರುತ್ತೆ. ಇಲ್ಲ ಕೆಲವು ಸಲಿ ಸ್ವಲ್ಪ ದೊಡ್ಡವರಾದ್ಮೇಲೆ ಮನೆ ಪರಿಸ್ಥಿತಿಗಳಿಂದ ಕೂಡ ನಾವು ಏನೇನೋ ಯೋಚನೆಗಳು ಮಾಡ್ತಾ ಇರ್ತೀವಿ. ಅಪ್ಪ ಹಾಗಿದೆ ಹೀಗಿದೆ, ನಾವು ಮದ್ವೆಗೆ ಮೊದಲು ಹಾಗಿದ್ದು ಹೀಗಿದ್ದು ಅಂತೀವಿ, ಮದ್ವೆ ಆದ್ಮೇಲೆ ಹೀಗಿದೆ ಹಾಗಿದೆ ಅಂತೀವಿ. ಯಾಕೆಂದ್ರೆ ಒಂದು ಹೆಣ್ಮಗು ಅಲ್ಲಿಂದ ಇಲ್ಲಿ ಬಂದಾಗ ತುಂಬಾ ಬದಲಾವಣೆಗಳಾಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕೂಡ, ತೊಂದರೆಗಳು ಕೂಡ ಆಗ್ಬೋದು. ಆದ್ರೆ ಜೀವನ ಪರ್ಯಂತ ಅದನ್ನೇ ನೆನೆಸ್ಕೊಳ್ಳೋದು ಅಲ್ಲ. ಜೀವನದಲ್ಲಿ ಎಂತೆಂತ ಒಳ್ಳೆ ಆನಂದಕರವಾದ ವಿಷಯಗಳನ್ನ ನೆನಪು ಮಾಡ್ಕೋಬೇಕು. ಅದನ್ನ ಬಿಟ್ಟು ಕೆಟ್ಟದನ್ನೇ ನೆನೆಸ್ಕೊಂತಾ ಇರ್ತೀವಿ. ಆವಾಗ ಏನಾಗುತ್ತೆ, ನಮ್ಮ ಒಳಗಡೆ ಭಯ ಇರೋದ್ರಿಂದ ನಮ್ಮಲ್ಲಿರೋ ಸುತ್ತಲೂ ಇರೋ ಆನಂದಕರವಾಗಿರೋ ವಿಷಯಗಳನ್ನ ಯಾವುದು ಕೂಡ ನೋಡೋದಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಆನಂದಕರವಾಗಿರೋದಕ್ಕೆ ಎಷ್ಟೋ ಕಾರಣಗಳಿದೆ. ಈ ದಿನಗಳಲ್ಲಿ ಜ್ಞಾಪಿಸ್ಕೊಂಡಾಗ ನಮ್ಗೆ ಎಷ್ಟೋ ಸಿಗುತ್ತೆ. ಅದನ್ನ ನೆನೆಸ್ಕೊಂಡಾಗ ಮಕ್ಕಳಿಗೂ ಕೂಡ ತಿಳಿಸ್ಬೋದು, ಚಿಕ್ಕ ವಯಸ್ಸಿನಲ್ಲಿ ನೀವು ಹಿಂಗೆಲ್ಲ ಆಟ ಆಡ್ತಾ ಇದ್ವು, ಚೆನ್ನಾಗಿದ್ವು, ಆನಂದವಾಗಿದ್ವು ಅಂತ ಆ ಮಕ್ಕಳಿಗೂ ಕೂಡ ಹೇಳ್ಬೋದು. ಯಾಕೆಂದ್ರೆ ಒಳ್ಳೆ ಗಂಡ ಇದ್ದಾರೆ, ಹೆಂಡತಿ ಇದ್ದಾರೆ, ಆರೋಗ್ಯ ಇದೆ, ಚೆನ್ನಾಗಿ ನಮ್ಗೆ ಬೇಕಾಗಿದ್ದ ಆ ಅವಸರಕ್ಕೆ ಬೇಕಾಗಿರೋದೆಲ್ಲವೂ ಕೂಡ ಸಮಸ್ತವೂ ಇದೆ. ಮತ್ತೆ ಯಾಕೆ ಏನೋ ಇಲ್ಲ, ಆ ಸಮಯದಲ್ಲೇ ಏನೋ ಇಲ್ಲ ಅನ್ನೋ ಸಮಯದಲ್ಲೇ ಆ ಬಾಧೆಯಲ್ಲೇ ಇಂಥ ಸೆಂಟರ್ಗಳಿಗೆ ನಾವು ಬಂದು ಈ ಸಾಧನೆಯನ್ನ ಶುರು ಮಾಡ್ತೀವಿ. ಕೆಲವು ಸಲ ಸ್ವಲ್ಪ ಇದ್ದಾಗ ಮಾಡೋದಿಲ್ಲ, ಎಂತ ಪೆಟ್ಟು ಬೀಳುತ್ತೆ ಅಂದ್ರೆ ತಡೆಯಕ್ಕಾಗದೆ ಇರೋಂಥ ಪೆಟ್ಟು ಬಿದ್ದಾಗ ಈ ಧ್ಯಾನಕ್ಕೆ ಬರ್ತಾರೆ. ಅದೇ ರೀತಿ ನಮ್ಮ ಸ್ನೇಹಿತೆ ಒಬ್ರು, ಅವರೆಲ್ಲ ತುಂಬಾ ನಾನ್ ವೆಜ್, ಆದ್ರೆ ಸಿಕ್ಕಾಪಟ್ಟೆ ಧ್ಯಾನ ಮಾಡ್ತಾಳೆ. ಆದ್ರೆ ಮನೆಯಲ್ಲಿ ಯಾರು ಬಿಡೋದಿಲ್ಲ, ಎಲ್ಲಾರ್ಗು ಮಾಡಾಕ್ಬೇಕು, ತಿನ್ಬೇಕು, ಇವಳು ತಿನ್ಬೇಕು. ಯಾಕೆಂದ್ರೆ ಆ ಮಸಾಲೆ ಹಾಕಿದ್ದು ಸ್ಮೆಲ್ ನೋಡಿದ ತಕ್ಷಣ ಇವಳು ಟೆಂಪ್ಟ್ ಆಗ್ತಾಳೆ. 45 ದಿವಸ ಮಂಡಲ್ ಧ್ಯಾನ ಮಾಡಿದ್ದೀನಿ, ಬಿಟ್ಟಿದ್ದೀನಿ ಮೇಡಮ್ ಅಂತಾರೆ, ಮತ್ತೆ ಶುರು ಹಚ್ಕೊಂತಾರೆ. ಈಗ ಏನಾಗಿದೆ, ಅವರ ಅಣ್ಣ ಅತ್ತಿಗೆ ಬಂದಿದ್ದಾರೆ, ಅವ್ರಿಗೆ ಕಾಯಿಲೆ ಏನು, ಕ್ಯಾನ್ಸರ್. ಭಯಭೀತರಾಗ್ಬಿಟ್ಟಿದ್ದಾರೆ, ಏನಾಗ್ಬಿಡುತ್ತೋ ಏನೋ ಅಂತ.
ಸಡನ್ ಆಗಿ ಇದ್ದಕ್ಕಿದ್ದಾಗೆ ಮಗಳಿಗೆ ಮದುವೆ ಮಾಡಿದ್ರು, ಒಂದು ಮಗು ಆಯ್ತು, ಆ ಮಗಳಿಗೆ ಗಂಟ್ಲು ಕ್ಯಾನ್ಸರ್ ಬಂದು ತೀರ್ಕೊಂಡ್ಲು. ಇನ್ನು ಒಬ್ಬ ಮಗ, ಆ ಮಗನಿಗೆ ಮದುವೆ ಆಯ್ತು, ಚೆನ್ನಾಗಿದ್ದಾರೆ, ಆರಾಮವಾಗಿ, ಸ್ವಲ್ಪ ಗಂಡ ಹೆಂಡತಿಯಲ್ಲಿ ಇದೆ, ಆದ್ರೂ ಕೂಡ ಒಂದು ಗಂಡ್ಮಗು ಆಗಿದೆ. ಈಗ ಇದ್ದಕ್ಕಿದ್ದಾಗ್ಲೇ ಮನೆಯಲ್ಲಿ ಮಾತಾಡ್ತಿದ್ದಾಗ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಆ ಹುಡುಗನು ಹೋಗ್ಬಿಟ್ಟ. ಹೇಗಿರುತ್ತೆ ಪರಿಸ್ಥಿತಿ ನೋಡಿ. ಈಗ ಗಂಡ ಹೆಂಡತಿ ಇಬ್ರು ಇದ್ದಾರೆ, ಬೇಕಾದಷ್ಟು ಆಸ್ತಿ ಇದೆ, ಶ್ರೀಮಂತರು, ಏನ್ ಮಾಡ್ಬೇಕು? ಇವ್ರಿಗೆ ನೋಡಿದ್ರೆ ಈಗ ಕ್ಯಾನ್ಸರ್ ಬಂದಿದೆ. ಈಗ ಎಲ್ಲೋ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ಎಲ್ಲೋ ಅಜ್ಮೀರ್ ಹತ್ರ 3 ದಿವಸ ಆ ಒಂದು ಪ್ಲೇಸ್ ಅಲ್ಲಿ ನಿದ್ದೆ ಮಾಡಿ ಬರ್ಬೇಕು. ಅವ್ರೇನೋ ಹೇಳ್ತಾರೆ ಸೂಚನೆಗಳು, ಆ ರೀತಿ ಆಹಾರ ನಿಯಮಗಳು ಪಡ್ಕೊಂಡ್ರೆ ಚೆನ್ನಾಗ್ ಆಗ್ತಾರೆ ಅಂದಾಗ ಫ್ಲೈಟ್ ಅಲ್ಲಿ ಹೋಗಿದ್ದಾರೆ. ಈಗ ಅಲ್ಲಿಂದ ಬಂದಿದ್ದಾರೆ. ಬಂದ ಮೇಲೆ ಅಲ್ಲೇನ್ ಹೇಳಿದ್ದಾರೆ, ನಾನ್ ವೆಜ್ ಇಲ್ಲ ಅಂತ. ಮತ್ತೆ ಈಗೇನ್ ಮಾಡ್ಬೇಕು ಪರಿಸ್ಥಿತಿ? ಆ ನಾನ್ ವೆಜ್ ಬಿಡೋದಕ್ಕೇನೆ ಮುಖ್ಯ ಕಾರಣ ಈ ಕಾಯಿಲೆ ಬಂದಿರೋದು. ಅದಕ್ಕೆ ಮೊದಲು ಮಗಳಿಗೆ ತೊಂದರೆ ಆಯ್ತು ಅಂತ ಇದ್ದಾಗ್ಲೂ ಕೂಡ ಕೇಳಲಿಲ್ಲ ಯಾರ ಮಾತು. ನಾನು ಧ್ಯಾನ ಮಾಡ್ಬೇಕು ಅಂತ ಕೇಳಲಿಲ್ಲ, ನಾನ್ ವೆಜ್ ಬಿಡ್ಬೇಕು ಅಂತ ಕೇಳಲಿಲ್ಲ. ಮಗ ಹೋದ, ಕೇಳಲಿಲ್ಲ. ಇವಾಗ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗೆ ಬಂತು. ಇವಾಗ ಅವ್ರದ್ದು ಇನ್ನೊಂದು ಮನೆ ತಗೊಂಡು ಅಲ್ಲಿ ಸಪರೇಟ್ ಆಗಿ ಅಡಿಗೆ ಮಾಡ್ಕೊಂತ ಅವ್ರಿದ್ದಾರೆ. ಈ ಮನೆಯವ್ರು ಮಾತ್ರ ಅವ್ರನ್ನ ನೋಡಿ ನಾವು ಕೂಡ ಇದು ಬಿಡಬೇಕು ಅಂತ ಇಲ್ಲ, ಕಿತ್ತಾಟೆ ಅಂತೆ. ಇಲ್ಲ ಮಾಡ್ಲೇಬೇಕು, ಅವರಿಂದ ಅವ್ರಿದ್ದಾರೆ ಅಂತ ನೀನ್ ಮಾಡ್ತಾ ಇಲ್ಲ, ನೀನ್ ತಪ್ಪು ಮಾಡ್ತಾ ಇದೀಯಾ ಅಂತ ಹೇಳಿ ಹೆಂಡತಿನ ಬೈತಾ ಇದ್ದಾಗ ಅವಳಿಗಿನ್ನ ವಿಧಿ ಇಲ್ಲ ಅಂತ ಅವ್ರ ಅಣ್ಣ ಅತ್ತಿಗೆನ ಅವ್ರದೇ ಇನ್ನೊಂದು ಮನೆ ಇದ್ರೆ ಅಲ್ಲಿ ವಾಸ ಮಾಡಕ್ ಇಟ್ಟಿದ್ದಾರೆ. ಮತ್ತೆ ಎಂತ ಪೆಟ್ಟು ಬಿದ್ದಾಗ ಜನಗಳ ಅರ್ಥ ಮಾಡ್ಕೊಂತಾರೆ ಅನ್ನೋದ್ರ ಬಗ್ಗೆ ಇದು ಒಂದು ಉದಾಹರಣೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮಲ್ಲಿ ಎಷ್ಟೋ ಆನಂದಕರವಾದ ವಿಷಯಗಳು ಇರುತ್ತೆ, ಭಯಂಕರವಾದ ವಿಷಯಗಳನ್ನು ಪಡಿತಿರ್ತೀವಿ, ಆದ್ರೂ ಕೂಡ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಎಷ್ಟೋ ಅವಕಾಶಗಳಿದೆ. ಈಗ ನಾವು ಸ್ಟಾರ್ಟಿಂಗ್ ಅಲ್ಲೇ ಧ್ಯಾನ ಮಾಡಿದ್ವಲ್ಲ, ಈ 4 ಸೂತ್ರಗಳು. ಶರೀರ ಮನಸ್ಸು ಸರಿಯಾಗಿರ್ಬೇಕು ಅಂದ್ರೆ ಈ 4 ಸೂತ್ರಗಳನ್ನ ಅಳವಡಿಸ್ಕೋಬೇಕು. ಮನಸ್ಸು ಪರಿವರ್ತನೆ ಆಗ್ಬೇಕು ಅಂದ್ರೆ ಈ 4 ಸೂತ್ರಗಳನ್ನು ಅಳವಡಿಸ್ಕೊಂಡಾಗ ನಮ್ಮ ಜೀವನ ಆನಂದಕರವಾಗಿ ಸುಖವಾಗಿ ಇರುತ್ತೆ. ಅದೇ ರೀತಿ ವಿಯತ್ನಾಂ ಅಲ್ಲಿ ಥಿಚ್ ನಾಟ್ ಮಾಂಕ್ ಅವರು 3 ಯುದ್ಧಗಳನ್ನು ನೋಡಿದ್ದಾರೆ. ಅವರು ಹೇಳ್ತಾ ಇದ್ರಂತೆ, ಅಲ್ಲಿರೋ ಶಿಷ್ಯರು 1 ತಿಂಗಳಿಗೋಸ್ಕರ ಹೊರಗಡೆ ದೇಶಕ್ಕೆ ಹೋದ್ರೆ ಬಹಿಷ್ಕಾರ ಮಾಡಿರೋದಕ್ಕೆ 39-40 ವರ್ಷ ವಾಪಸ್ ವಿಯತ್ನಾಂಗೆ ಬರ್ಲೇ ಇಲ್ವಂತೆ. ಫ್ರಾನ್ಸ್ ದೇಶದಲ್ಲಿ ಇವರು ಇದ್ಬಿಟ್ಟಿದ್ದಾರೆ. ಎಲ್ಲ ಬೇರೆ ಬೇರೆ ಪ್ರಪಂಚ ದೇಶಗಳಲ್ಲಿ ಇರೋರೆಲ್ಲರೂ ಕೂಡ ಅವ್ರ ಮುಂದೆಗೆ ನಡ್ಕೊಂಡು ಬಂದಿದಾರಂತೆ. ನಮ್ಗೆ ಈ ಸಾಧನೆ ಬೇಕು, ನಮ್ಗೆ ತಿಳಿಸ್ಕೊಡಿ, ನಾವು ಕಲಿತೀವಿ ಅಂತ. ಆದ್ರೆ ಅವರ ದೇಶದಲ್ಲಿ ಇರೋರೇ ಬಹಿಷ್ಕಾರ ಮಾಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಅವರು ಶಿಷ್ಯರಲ್ಲಿ ಇರ್ತಾರಲ್ಲ, ಅವ್ರ ದೇಶದಲ್ಲಿ ವಿಯತ್ನಾಂ ಅಲ್ಲಿ ಅವ್ರು ಹೇಳ್ತಿದಾರಂತೆ, ನಮ್ಗೆ ತುಂಬಾ ಹಿಂಸೆ ಕೊಡ್ತಿದ್ದಾರೆ, ನಾವು ಊಟ ಮಾಡೋದಕ್ಕೆ ಅಂತ ತಗೊಂಡ್ಬಂದಿರೋ ಅಕ್ಕಿ ಬೇಳೆ ಕೂಡ ಬಿಡದೇನೆ ಕಿತ್ಕೊಂಡು ಹೋಗ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಭಯ ಇಲ್ಲ ಅಂತ ಹೇಗಿರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಲೆಟರ್ ಮೂಲಕ ಬರ್ಕೊಂಡು ಅರ್ಥ ಮಾಡ್ಕೊಂಡು ತಿಳಿಸ್ಕೊಂತ ಇದ್. ನೀವ್ ಹೇಳ್ಕೊಟ್ಟಿರೋ ಸೂತ್ರಗಳೆಲ್ಲವೂ ಕೂಡ ನಾವು ಅನ್ವಯಿಸ್ಕೊಂತ ಇದೀವಿ, ಆದ್ರೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ನೀವ್ ಹೇಳಿದ ಪ್ರಕಾರ ಯುದ್ಧದಲ್ಲಿ ಆಗಿರೋರ್ಗೆಲ್ಲ ಸೇವೆನೂ ಮಾಡ್ತಾ ಇದೀವಿ, ಎಲ್ಲೆಲ್ಲ ಏನೇನೋ ನಮ್ಗೆ ಆ ಕೈಲಾಗುತ್ತೆ ಆ ಸಾಧನೆ ನಾವು ಮಾಡ್ಕೊಂತ ಇದೀವಿ. ಆದ್ರೆ ಈ ಯುದ್ಧದಲ್ಲಿ ನಾವು ತುಂಬಾ ಭಯಭೀತರಾಗ್ತಾ ಇದೆ ಅಂತ ಬರೀತಾ ಇದ್ದಾಗ ಅವರು ಹೇಳ್ತಾರಂತೆ, ಮಾಂಕ್ ಥಿಚ್ ನಾಟ್ ಅವರು, ನನ್ಗೂ ಕೂಡ ನೀವು ಹೇಳ್ತಾ ಇದ್ರೆ ನೀವು ಪಡ್ತಾ ಇರೋ ಬಾಧೆಗೆ ನನ್ಗೂ ದುಃಖ ಆಗುತ್ತೆ, ಆದ್ರೆ ಈ ಸಾಧನೆ ಮಾತ್ರ ನಮಗ್ ಗೊತ್ತಿದೆಯಲ್ಲ, ಅದನ್ನ ಬಿಡಬಾರ್ದು, ಈ ಸಾಧನೆ ಎಲ್ಲ ಮಾಡ್ಕೊಂತ ಇರಿ. ಇದೆಲ್ಲವೂ ಕೂಡ ಅವರು ಅನುಭವ ಪೂರ್ವಕವಾಗಿ ಪಡ್ಕೊಂಡಿರೋದಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಇದೇನಪ್ಪ ಯುದ್ಧದಲ್ಲಿ ಇರೋವಾಗಲ ಈ ರೀತಿ ಇರೋದಕ್ಕೆ ಸಾಧ್ಯನಾ ಅಂತ. ಯಾಕೆಂದ್ರೆ ಇದು ಅನುಭವ ಸತ್ಯ, ಅದರಿಂದ ಅನುಭವ ಜ್ಞಾನ. ಅದ್ರಲ್ಲಿ ಇನ್ನೂ ಒಂದು ವಿಷಯ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಪಕ್ಕದಲ್ಲಿ ಯುದ್ಧ ನಡೀತಾ ಇದೆ, ಈ ಪ್ರಪಂಚದಲ್ಲಿ ಇನ್ನೂ ಎಷ್ಟೋ ಸೌಂದರ್ಯವಾಗಿ ಸುಂದರವಾಗಿರೋ ಆನಂದವಾಗಿರೋ ಅವೆಲ್ಲವೂ ಕೂಡ ಇದೆಯಲ್ಲ, ಅದನ್ನ ನಾವು ನೋಡ್ಬೇಕು. ನಾವು ಇಲ್ಲಿ ಯುದ್ಧ ನಡೀತಾ ಇದೆ, ನಮ್ಗೇನು ಮಾಡ್ತಾರೋ ಅಂತ ಭಯ ಪಡೋದಲ್ಲ, ಆ ಸುಂದರವಾಗಿರೋ ಕ್ಷಣಗಳನ್ನ ನೆನ್ಸ್ಕೊಳ್ಳೋಣ. ಆದ್ರೆ ದುಃಖ ಮಾತ್ರ ಯಾಕೆ ನಾವು ನೋಡ್ತಾ ಇದ್ದೀವಿ? ನಡೀತಾ ಇರೋದು ಬಾಧೆ ಆಗ್ತಾ ಇದೆ, ಆದ್ರೂ ಕೂಡ ಇಷ್ಟು ಯುದ್ಧ ನಡೀತಾ ಇದ್ರು ಕೂಡ ಹೂವ ಅರಳೋದೇನಾದ್ರು
ನಿಂತೋಗಿದೆಯಾ? ಇಲ್ವಲ್ಲ. ಅದ್ರ ಟೈಮ್ಗೆ ಅದು ಹೂವ ಅರಳ್ತಾ ಇದೆ, ತನ್ನ ಸುಗಂಧ ಪರಿಮಳವನ್ನು ವಿಸ್ತಾರ ಮಾಡ್ತಾ ಇದೆ. ಮತ್ತೆ ಸೂರ್ಯ ಹುಟ್ತಾ ಇದ್ದಾರೆ ಬೆಳಗ್ಗೆ, ಚಂದ್ರ ಹುಟ್ತಾ ಇದ್ದಾರೆ, ಮತ್ತೆ ಮಳೆ ಬರ್ತಾ ಇದೆ. ಇವೆಲ್ಲವೂ ಕೂಡ ನಿಂತೋಗಿದೆಯಾ? ಗಾಳಿ ಬೀಸ್ತಾ ಇದೆ, ಹಕ್ಕಿಗಳು ಹಕ್ಕಿಗಳೆಲ್ಲವೂ ಕೂಡ ಗಿಡಗಳಲ್ಲಿ ಹಾರಾಡ್ತಾ ಇದೆ ಪ್ರಕೃತಿ ಸೌಂದರ್ಯದಲ್ಲಿ. ಮತ್ತೆ ಅವೆಲ್ಲ ನಿಂತೋಗಿದೆಯಾ? ಇಲ್ವಲ್ಲ. ಗಿಡಗಳು ಕೂಡ ಬೆಳೀತಾ ಇದೆ, ಪ್ರಾಣಿಗಳ ಆಟ ಆಡ್ಕೊಂತಾ ಇದೆ, ಕುಣಿತಾ ಇದೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಕೂಡ ನಗನಗ್ತಾ ಕುಣಿತಾ ಇದ್ದಾರೆ. ಮತ್ತೆ ಇವೆಲ್ಲವೂ ಕೂಡ ಇದ್ದಾಗ ಈ ಸುಂದರವಾಗಿರೋವೆಲ್ಲವೂ ನೋಡೋದನ್ನು ಬಿಟ್ಟು, ಅಂದವಾಗಿ ಆನಂದವಾಗಿ ಇರೋದನ್ನ ಬಿಟ್ಟು ನಾವ್ ಯಾಕೆ ಯುದ್ಧದ ಬಗ್ಗೆ ನಾವು ನೋಡಿ ಭಯ ಪಡಬೇಕು? ಇದಕ್ಕ ವಾಪಸ್ ತಗೊಂಬನ್ನಿ ನಿಮ್ಮ ಮನಸ್ಸನ್ನ. ಇದು ನಿಜವಾಗಿರೋದು. ಯಾಕೆ ನಾವು ಇದಕ್ಕೆಲ್ಲ ಮಿಸ್ ಆಗ್ತಾ ಇದ್ದೀವಿ ಅಂದ್ರೆ, ಆನಂದವನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂದ್ರೆ ಅದೇನಾಗ್ತಾ ಇದೆ? ಆ ಭಯ ಆಗ್ತಾ ಇದೆ. ಆನಂದವಾಗಿ ಇರೋವಾಗ ಆ ವೈಬ್ರೇಷನ್ ಏನಾಗುತ್ತೆ? ಆನಂದವಾಗಿ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ತಾ ಇರುತ್ತೆ. ಈ ಶರೀರದಲ್ಲಿ ಒಂದು ನೋವಾಗಿದೆ ಒಂದು ಭಾಗಕ್ಕೆ, ಇಡೀ ಶರೀರ ನೋವು ಆಗ್ತಾ ಇದೆ. ಅದೇ ರೀತಿ ಆನಂದ ಅನ್ನೋದು ಇರೋವಾಗ ಇಡೀ ದೇಶಕ್ಕೆ ಸ್ಪ್ರೆಡ್ ಆಗಲ್ವಾ ಆನಂದ ಅನ್ನೋದು? ಅದನ್ನ ಗಮನಿಸಿ. ಅದಕ್ಕೋಸ್ಕರ ನೀವು ಇದನ್ನ ಧ್ಯಾನದ ಮೂಲಕ ಇನ್ನೂ ಎಷ್ಟೋ ಜ್ಞಾನವನ್ನು ಪಡ್ಕೊಂಡು ಇನ್ನೂ ಹಂಚ್ತಾ ಇರಿ ಅಂತ ಕೂಡ ಅವರು ಅದ್ಭುತವಾಗಿ ತಿಳಿಸ್ತಾ ಬಂದಿದ್ದಾರೆ. ಇನ್ನೂ ಒಂದ್ಸತಿ ಅಮೆರಿಕ ದೇಶದಲ್ಲಿ ಅವರು ಒಂದ್ ಕಡೆ ಮಾಂಕೋಳು ಕುಂತ್ಕೊಳ್ಳೋದಿಲ್ಲ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಪ್ರಯಾಣ ಮಾಡ್ತಾ ಇರುವಾಗ 2 ಜೀಪುಗಳಲ್ಲಿ ಸೋಲ್ಜರ್ಸ್ ಬಂದಿದ್ದಾರೆ. ಬಂದು ಇವರು ಶಿಷ್ಯರು 5 ಜನ ಹೋಗ್ತಾ ಇದ್ರೆ ಇಳಿದ್ಬಿಟ್ಟು ಗನ್ನಿಂಗ್ ಇಟ್ಟಿದ್ದಾರೆ. ಅವರು ಬೇರೆ ದೇಶದವ್ರನ್ನ ನೋಡಿದ ತಕ್ಷಣ ಗನ್ ಶೂಟ್ ಅಷ್ಟೇ, ಇನ್ನೇನು ಮಾತು ಇಲ್ಲ, ಮರು ಮಾತು ಇಲ್ಲ. ಆ ಪರಿಸ್ಥಿತಿಯಲ್ಲಿ ಈಗಿಟ್ಟಾಗ ಅವರು ಶಿಷ್ಯರಿಗೆ ಕೈ ಕಾಲು ಗಟ್ಟಿಯಾಗಿದೆ, ಓಡೋಗೋಣ, ಏನಾದ್ರೂ ಮಾತಾಡೋಣ, ನಮ್ಮ ಹತ್ರನೂ ಪಿಸ್ತೂಲ್ ಇದೆಯಾ? ಏನೂ ಇಲ್ಲ. ಅವ್ರಿಗೆ ಒಂದೇ ಸೂತ್ರ ಏನಪ್ಪಾ ಅಂದ್ರೆ, ಅವ್ರ ಹತ್ರ ಇರೋದು ಸೂತ್ರ ಏನು? ಶ್ವಾಸದ ಮೇಲೆ ಗಮನ. ಯಾವಾಗ ಅವರು ಶ್ವಾಸವನ್ನು ಗಮನಿಸೋದಿಕ್ಕೆ ಪ್ರಾರಂಭ ಮಾಡಿದ್ರೋ, ಅಲ್ಲಿ ಎದುರುಗಿರೋರು ನೀವ್ಯಾಕೆ ಇಲ್ಲೆಲ್ಲ ಓಡಾಡ್ತಾ ಇದ್ದೀರಾ? ಇದು ಓಡಾಡ್ತಾ ಇರೋದು ಸರಿ ಇಲ್ಲ, ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಾ, ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳಿ ಅವರಷ್ಟು ಅವ್ರು 2 ಜೀಪಲ್ಲಿ ಬಂದಿರೋರು ವಾಪಸ್ ಹೊಟ್ಟೋದ್ರಂತೆ. ಮತ್ತೆ ಶ್ವಾಸ ಅನ್ನೋದು ಎಷ್ಟು ಪವರ್ ಅಲ್ವಾ? ಎಷ್ಟು ಜನಗಳನ್ನ ಪರಿವರ್ತನೆ ಮಾಡುತ್ತಲ್ಲ ಅದನ್ನ ಗಮನಿಸಿದಾಗ. ಮತ್ತೆ ನಾವ್ಯಾಕೆ ಭಯಭೀತರಾಗಿರ್ಬೇಕು? ನಮ್ಮ ಜೀವನದಲ್ಲಿ ಎಷ್ಟೋ ಆನಂದಕರವಾದ ವಿಷಯಗಳಿದೆಯಲ್ಲ, ಅದನ್ನ ನೆನ್ಸ್ಕೊಳ್ಳೋಣ, ಅದ್ರೇ ಸುಖವಾಗಿರೋಣ, ಆನಂದವಾಗಿರೋಣ, ಪ್ರಶಾಂತವಾಗಿರೋಣ. ನಮಗೆ ಒಬ್ಬರು ಫ್ರೆಂಡ್ ಹಿಂಗೆ ಬೇರೆ ಊರು ಫೋನಲ್ಲಿ ಮಾತಾಡ್ತಿದ್ದಾರೆ, ಕ್ಲಾಸಲ್ಲಿ ಕೇಳ್ಬಿಟ್ಟು ನಂಬರ್ ಇಸ್ಕೊಂಡು, ಅಮ್ಮ ನನ್ನ ಕೈಲಿ ಆಗ್ತಾ ಇಲ್ಲ, ಭಯ ಆಗ್ತಾ ಇದೆ, ಭಯ ಆಗ್ತಾ ಇದೆ ಅಂತ ಫೋನ್ ಹಚ್ತಾರೆ. ಎಷ್ಟೊತ್ತು ನಾವು ಮಾತಾಡ್ತೀವಿ, ಎಷ್ಟು ಅಂತ ಸಲಹೆ ನೀಡ್ತೀವಿ. ಆದ್ರೂ ಹೇಳ್ತಾ ಇದ್ದೆ, ನನಗೂ ಕೆಲಸಗಳು ಜಾಸ್ತಿ ಇರುತ್ತೆ, ಈ ಕ್ಲಾಸ್ಗಳಿರುತ್ತೆ, ತಕ್ಷಣಕ್ಕೆ ಅವ್ರು ಹೇಳಿದಾಗ ನಾನು ಆನ್ಸರ್ ಮಾಡಕ್ಕೂ ಕೂಡ ಆಗೋದಿಲ್ಲ, ಕ್ಲಾಸ್ಗಳಲ್ಲಿ ಇರ್ತೀವಿ. ಆಮೇಲೆ ಮೆತ್ತಿಗೆ ಒಂದೊಂದು ವಾಯ್ಸ್ ಮೆಸೇಜ್ ಕೊಡ್ತಾ ಇದ್ದೆ, ಅಮ್ಮ ಸಾಕು, ನೀವು 30 ಸೆಕೆಂಡು 1 ನಿಮಿಷ ವಾಯ್ಸ್ ಮೆಸೇಜೇ ನನಗೆ ಆ ಭಯದಿಂದ ಹೊರಗೆ ಬರ್ತಾ ಇದ್ದೀನಿ, ಮತ್ತೆ ಹಂಗೆ ಗೊಂದಲ ಆಗ್ತಾ ಇದೆ, ಏನ್ ಮಾಡೋದು? ನನ್ನ ಮಕ್ಕಳ ಹತ್ರ ಹೇಳ್ಕೊಂಡು ಅಳ್ತಾ ಇದ್ದೀನಿ ಅಂತ ಹೇಳಿದೆ. ಮಕ್ಕಳಿಗೆ ಆನಂದವಾಗಿರೋದು ಹಂಚ್ಬೇಕಾ, ನೀವು ಅಳ್ತಾ ಇರೋದು ಹಂಚ್ತೀರಾ ಅಂತ ಹೇಳಿದೆ. ಹೌದಲ್ಲಮ್ಮ, ನಾನು ಆನಂದವಾಗಿರೋದೇ ಹಂಚಬೇಕು ಅಂತ ಹೇಳಿ ಅಂದ್ರು. ಮತ್ತೆ ನೀವು ಧ್ಯಾನಕ್ಕೆ ಕುಂತ್ಕೊಂಡು ಒಂಚೂರು ನೀರು ಕುಡಿದು ಬಿಟ್ಟು, ಏನಾದ್ರೂ ದುಃಖ ಆಯ್ತಾ, ಅಳು ಬಂತ, ಚೆನ್ನಾಗಿ ಹತ್ತು ಬಿಡಿ. ಒಳಗಡೆ ಆ ದುಃಖ ಅನ್ನೋದು ಫ್ರೀಸ್ ಆಗಿದೆ, ಮಂಜು ಗಡ್ಡನ್ ತರ, ಅದು ಬಂದು ಬಿಡ್ಲಿ. ಆಮೇಲೆ ಮಕ್ಕಳ ಹತ್ರ ಮಾತಾಡಿ ಪ್ರಶಾಂತವಾಗಿ, ಆವಾಗ ಹೆಂಗಿರುತ್ತೆ ನೋಡಿ ಎಂದೆ. ಸುಮಾರು 1 ತಿಂಗಳಾದ್ರೂ ಆ ರೀತಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಈಗ ಆರಾಮವಾಗಿದ್ದಾರೆ, ತುಂಬಾ ನೆಮ್ಮದಿ ಆಗಿದ್ದಾರೆ. ಏನಮ್ಮ ತುಂಬಾ ದಿವಸ ಆಯ್ತು ಮಾತಾಡಿಲ್ಲ ಅಂದ್ರೆ, ಅಮ್ಮ ನಾನು ಆರಾಮವಾಗಿದ್ದೀನಿ, ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ಧ್ಯಾನ ಮಾಡ್ಕೊಂತಾ ಇದ್ದೀನಿ, ನಗ್ನಗ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದ್ದೀನಮ್ಮ, ಅಷ್ಟು ಸಾಕು ನನಗೆ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಆ ರೀತಿ ನಾವು ನಮ್ಮ ಜೀವನವನ್ನು ಆನಂದವಾಗಿ ಪ್ರಶಾಂತವಾಗಿ ಪಡ್ಕೊಳ್ಳೋದು ಬಿಟ್ಟು ಇಲ್ದೇ ಇರೋದಕ್ಕೆ ಕೈ ಚಾಚಿ ಅಳೋದು ಅವಶ್ಯಕತೆ ಇಲ್ಲ. ಆರಾಮವಾಗಿರೋಣ, ಇರೋದ್ರಲ್ಲಿ ಸಂತೃಪ್ತಿ ಆಗಿರೋಣ. ನಮ್ಮ ನಿಜ ನಿವಾಸ ಅಲ್ಲಿದೆ, ಆ ಸ್ಥಿರತ್ವದಲ್ಲಿ ಅಲ್ಲಿ ಕುಂತ್ಕೊಂಡ, ಇಲ್ಲಿ ಸ್ಥಿರತ್ವವಾಗಿದ್ರು ಕೂಡ ನಿಜ ನಿವಾಸದಲ್ಲಿ ಇದ್ದೀವಿ ಅನ್ನೋದನ್ನ ಗಮನಿಸ್ತಾ ಇರೋಣ. ಈ ಅವಕಾಶವನ್ನು ನೀಡಿರುವ ಮಹಾವತಾರ್ ಫೌಂಡೇಶನ್ ಅವ್ರಿಗೂ, ಆರ್ಗನೈಸ್ ಅವ್ರಿಗೂ, ಇಲ್ಲಿ ಕೇಳಿಸ್ಕೊಂತಾ ಇರೋವ್ರಿಗೂ, ಮುಂದೆ ಕೇಳಿಸ್ಕೊಳ್ಳೋವ್ರಿಗೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.
ಹಾಗೆ ಪತ್ರಿಜಿ ಅವ್ರಿಗೆ, ತಿಚ್ ನಾಟ್ ಮಾಂಕ್ ಅವ್ರಿಗೆ, ಈ ಜ್ಞಾನವನ್ನು ನನಗೆ ನೀಡಿದ ಎಲ್ಲ ಮಾಸ್ಟರ್ಸ್ಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.